ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ ರಾಮ ಶ್ರೀಮಾನ್ ಸನಃ ಪ್ರಭುಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ಗೋಷ್ಪದೀಕೃತವಾರಾಶಿಂ ಮಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾರತ್ನಂ ವಂದೇ ನೀಲಾತ್ಮಜಂ. ರಾಮಾಯಣ ಮಹಾಮಾಲಾರತ್ನಂ ವಂದೇ ನೀಲಾತ್ಮಜಂ. ಉಭಯ ಶ್ರೀಗಳವರ ಫಲತಲದಲ್ಲಿ ಸಾಷ್ಟಾಂಗ ಎರಗಿ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂಥ ಶ್ರೀರಾಮ ಎನ್ನುವ ಆ ಪರಬ್ರಹ್ಮ ಸ್ವರೂಪಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ಸುಮಾರು 55 ನಿಮಿಷಗಳ ಅವಧಿಯಲ್ಲಿ ಸುಗ್ರೀವನ ವ್ಯಕ್ತಿತ್ವವನ್ನು ಪಾತ್ರವನ್ನು ಯಥಾಮತಿ ನಾವು ವಿಚಾರ ಮಾಡಿದ್ದೇವೆ. ಆದರೆ ಇನ್ನೊಂದು ಸ್ವಲ್ಪ ಅವನ ಬಗ್ಗೆ ಹೇಳಬೇಕಾದದ್ದು ಉಳಿದು ಬಿಟ್ಟಿದೆ. ಹಾಗಾಗಿ ಆ ಪಾತ್ರವನ್ನು ಮುಂದುವರಿಸ್ತಾ ಇದ್ದೇನೆ. ಅದರ ಪರಿಕ್ರಮ ಆದ ಮೇಲೆ ಮತ್ತೆ ಪುನಃ ನೋಡೋಣ ಯಾರು ಸಿಗ್ತಾರೆ ಅಂತ ಹೇಳಿ. ಅಷ್ಟು ಹಿನ್ನೆಲೆಯಲ್ಲಿ ಸುಗ್ರೀವ ತನ್ನ ಅಣ್ಣನ ಪರಾಕ್ರಮವನ್ನು ರಾಮನಿಗೆ ಪರಿಚಯಿಸುವ ನೆಪದಿಂದ, ಆ ವ್ಯಾಜದಿಂದ ರಾಮನನ್ನು 2-3 ಹಂತದಲ್ಲಿ ಸಂಶಯಪಟ್ಟ. ಹಾಗೆ ಸಂಶಯ ಪಡುವ ಅವಶ್ಯಕತೆ ವಾಸ್ತವಿಕವಾಗಿ ಇರಲಿಲ್ಲ. ಯಾಕೆ ಅಂತಂದರೆ ಒಂದು ಸಲ ಅಗ್ನಿಸಾಕ್ಷಿಯಾಗಿ ಆ ಸ್ನೇಹದ ಕಟ್ಟಳೆಯನ್ನು ಮಾಡಿಕೊಂಡಾದ ಮೇಲೆ ರಾಮ ಅದನ್ನು ಎಂದಿಗೂ ಮುರಿಯುವುದಿಲ್ಲ. ಏಕೆಂದರೆ ರಾಮೋ ದ್ವಿರ್ನಾಭಿಭಾಷಿತ ಎನ್ನುವುದು ಅದು ಎಲ್ಲ ಕಡೆಗೂ ಪ್ರಸಿದ್ಧವಾದಂಥದ್ದಾದ್ದರಿಂದ ಸುಗ್ರೀವನ ಕಿವಿಗೂ ಸಹ ಬಿದ್ದಿರಬೇಕು. ಆಯಿತು, ಅದಾದ ಮೇಲೆ ಮತ್ತು ಪುನಃ ದುಂದುಭಿಯ ಶರೀರವನ್ನು ರಾಮ ತನ್ನ ಎಡಗಾಲಿನಿಂದ ಒದ್ದು ಬಹಳ ದೂರ ಅದನ್ನು ಹಾರಿಸಿದಾಗಲೂ ಸಹ ಅವನು ತೃಪ್ತಿ ಪಡಲಿಲ್ಲ.
ಅಲ್ಲೂ ಮತ್ತು ಪುನಃ ವಾಲಿಯ ಪರಾಕ್ರಮವನ್ನು ಕೊಂಡಾಡುವ ನೆಪದಿಂದ ರಾಮನನ್ನು ಸಂಶಯಪಟ್ಟ. ಅದಾದಮೇಲೆ ರಾಮ ಯಾವಾಗ ಈ ಸಪ್ತ ತಾಳೆ ಮರಗಳನ್ನು ತನ್ನ ಒಂದೇ ಒಂದು ಬಾಣದಿಂದ ಭೇದಿಸಿದನೋ ಆಗ ರಾಮನ ಬಗ್ಗೆ ವಿಶ್ವಾಸ ಬಂತು. ಇರಲಿ, ಇದೆಲ್ಲವುದೂ ಸಹ ವಾಲಿಯ ಭಯದಿಂದಾಗಿ ಅವನು ಒಂದು ರೀತಿಯ ತ್ರಸ್ತನಾಗಿ ಹೋದದ್ರಿಂದ ಈ ಎಲ್ಲ ಅವನ ಸಂಶಯಗಳನ್ನು ಕ್ಷಮಿಸಿಬಿಡೋಣ. ಆದರೆ ಇನ್ನೊಂದು ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ತಪ್ಪನ್ನು ಸುಗ್ರೀವ ರಾಮನ ವಿಷಯದಲ್ಲಿ ಮಾಡಿಬಿಟ್ಟಿದ್ದ. ಯಾವಾಗ ಋಷ್ಯಮುಖ ಪರ್ವತದಲ್ಲಿ ಸೀತೆಯ ಆಭರಣಗಳನ್ನು ಆಂಜನೇಯ ತಂದುಕೊಟ್ಟನೋ ಅದನ್ನು ತೋರಿಸಿದಾಗ ಸುಗ್ರೀವನ ಹತ್ರ ರಾಮ ಕೇಳ್ತಾನೆ, ಯಾವ ದಿಕ್ಕಿಗೆ ಆ ದೈತ್ಯ ಈಕೆಯನ್ನು ಕೊಂಡೊಯ್ದ, ಅವನು ಯಾರು, ಇತ್ಯಾದಿ ಇತ್ಯಾದಿ ಎಲ್ಲ ಕೇಳಿದಾಗ ತನಗೆ ಆ ಕೊಂಡೊಯ್ದ ವ್ಯಕ್ತಿಯ ಎಲ್ಲ ಪರಿಚಯ ಇದ್ದರೂ ಸಹ ಸುಗ್ರೀವ ರಾಮನ ಹತ್ರ ಸುಳ್ಳು ಹೇಳಿಬಿಟ್ಟ. ಏನು ಸುಳ್ಳು ಹೇಳಿದ ಅಂತಂದರೆ, ನಜಾನೇ ನೆಲೆಯಂ ತಸ್ಯ, ಅವನ ವಾಸ್ತವ ಎಲ್ಲಿ, ಅವನೆಲ್ಲಿರ್ತಾನೆ ಗೊತ್ತಿಲ್ಲ, ಮತ್ತು ಅವನಿಗೆ ಯಾವ ರಾಕ್ಷಸ ಅಂತ ತನಗೆ ಗೊತ್ತಿಲ್ಲ, ಅವನ ಸಾಮರ್ಥ್ಯ ಏನು ಅಂತ ಗೊತ್ತಿಲ್ಲ, ಇತ್ಯಾದಿ ಇತ್ಯಾದಿ ತಾಜಾ ಹಸಿಯಾದಂಥ ಸುಳ್ಳನ್ನು ರಾಮನ ಹತ್ರ ಹೇಳಿಬಿಟ್ಟ. ಅವನು ಅಂದ್ಕೊಂಡಿದ್ದ ರಾಮ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡ್ತಾನೆ ಅಂತ. ಆದರೆ ಕೇಳ್ತಾ ಇರೋನು ಯಾರು? ರಾಮ. ನೋಡಿ, ಒಂದೇ ಮಾತಲ್ಲಿ 3-4 ಸುಳ್ಳನ್ನು ಹೇಳಿಬಿಡ್ತಾನೆ ಅವನು ಹೀಗೆ ಅಂತ. ಹಾಗಾಗಿ ಈ ಸುಳ್ಳನ್ನು ಹೇಳಿದಾಗ ರಾಮ ನೇರವಾಗಿ ಅದಕ್ಕೆ ಪ್ರತಿಕ್ರಿಯಿಸಲಿಲ್ಲ, ನಿನಗೆ ಗೊತ್ತಿದೆ ಅಂತಲೂ ಹೇಳಲಿಲ್ಲ. ಆದರೆ ಕಪಿ ಸೈನ್ಯವನ್ನು 4 ದಿಕ್ಕಿಗೆ ಕಳಿಸಿಕೊಟ್ಟ ಆದಮೇಲೆ ಆ ದಕ್ಷಿಣ ದಿಕ್ಕಿನಲ್ಲಿ ಹೋಗುವಂಥ ಕಪಿಗಳಿಗೆ ವಿಶೇಷವಾದಂತಹ ಪರಿಚಯವನ್ನು ಸುಗ್ರೀವ ಮಾಡಿಸಿದ್ದನ್ನು ರಾಮ ಮತ್ತೆ ಪುನಃ ಕೇಳಿಸಿಕೊಂಡ. ಇಷ್ಟೆಲ್ಲ ಇವತ್ತು ಹೇಳುವ ಸುಗ್ರೀವ ಅಂದು ಯಾಕೆ ನನ್ನ ಹತ್ರ ಸುಳ್ಳನ್ನು ಹೇಳಿದ ಅಂತಂದರೆ, ಎಲ್ಲೋ ಒಂದು ಕಡೆಗೆ ಇವನಲ್ಲಿ ಸ್ವಾರ್ಥ ಅಡಗಿದೆ. ಹಾಗಾಗಿ ಇವನನ್ನು ಸರಿ ಮಾಡಬೇಕು, ಇವನೊಂದು ಔಷಧ ಕೊಡಬೇಕು ಅಂಥೇಳಿ ರಾಮ ತೀರ್ಮಾನ ಮಾಡಿದ. ಅದಕ್ಕೋಸ್ಕರಲೇ ಆ ವಾಲಿಗೆ ನಾನು ಅವನನ್ನು ವಧಿಸುವ ವಿಷಯದಲ್ಲಿ ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಏನು ರಾಮ ಭರವಸೆ ಮಾತನ್ನು ಹೇಳಿದ್ದನೋ ಅದೇ ಪ್ರಕಾರ ಸುಗ್ರೀವನ ಹತ್ರ ಹೇಳ್ತಾನೆ, ಹೋಗಿ ನಿನ್ನ ಅಣ್ಣನಾದಂಥ ವಾಲಿಯನ್ನು ಯುದ್ಧಕ್ಕೆ ಕರೆ ಅಂಥೇಳಿ. ಸುಗ್ರೀವ ಹೋಗ್ತಾನೆ. ಹೋದ ಮೇಲೆ ಇಬ್ಬರಲ್ಲೂ ಸಹ ಯುದ್ಧ ನಡೀತದೆ. ರಾಮ ಇದೇ ಮೊದಲ ಸಾರಿ ವಾಲಿಯನ್ನು ಸುಗ್ರೀವನನ್ನು ಒಟ್ಟೊಟ್ಟಿಗೆ ನೋಡ್ತಾ ಇರೋದು. ಅದಕ್ಕೂ ಮೊದಲು ಸುಗ್ರೀವನನ್ನು ನೋಡಿದ್ದೇ ಅಷ್ಟೇ ಹೊರತು ವಾಲಿಯನ್ನು ನೋಡಿರಲಿಲ್ಲ. ಅವರಿಬ್ಬರು ಅವಳಿಗಳು. ಸಾಲದ್ದಕ್ಕೆ ಅವರ ದೇಹ, ಅವರ ಆಕಾರ, ಅದರ ಜೊತೆಗೆ ಅವರ ಮಾತು, ಅವರ ಸ್ವರ ಇದೆಲ್ಲವುದು ಒಂದೇ ರೀತಿಯಾಗಿತ್ತು. ವಾಲಿಯನ್ನು ನೋಡಿದರೆ ಸುಗ್ರೀವನನ್ನು ನೋಡುವುದು ಬೇಡ, ಸುಗ್ರೀವನನ್ನು ನೋಡಿದರೆ ವಾಲಿಯನ್ನು ನೋಡುವುದು ಬೇಡ, ಹಾಗಿತ್ತು. ಇದೇ ಅವಕಾಶವನ್ನು ಬಳಸಿಕೊಂಡು ಇವನಿಗೆ ಈಗ ಒಂದು ಟ್ರೀಟ್ಮೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ ರಾಮ. ಅದಕ್ಕೋಸ್ಕರ ಏನು ಮಾಡಿದ ಅಂದರೆ, ಯುದ್ಧ ಆಯ್ತಲ್ಲ, ಯುದ್ಧ ನಡೀತಾ ಇದ್ದಾಗ ಸುಗ್ರೀವನ ಕೈ ಸೋಲ್ತಾ ಬಂತು. ಅವನೇನು ಹಿಗ್ಗಾಮುಗ್ಗ ಕೊಟ್ಟಿದ್ದಾನೆ ವಾಲಿ, ಅವನ ಪರಾಕ್ರಮ ಈಗಾಗಲೇ ನಾವು ಅವನ ಪರಿಚಯದಲ್ಲಿ ನೋಡಿದ್ದೇವೆ. ಸುಗ್ರೀವ ಅತ್ತಿತ್ತ ನೋಡ್ತಾ ಇದ್ದಾನೆ, ಸುಗ್ರೀವನಿಗೆ ರಾಮ ಕಾಣ್ತಾ ಇದ್ದಾನೆ. ಆದರೆ ರಾಮ ಮಾತ್ರ ಬಾಣವನ್ನು ಬಿಡುವ ಗೋಜಿಗೆ ಹೋಗಲಿಲ್ಲ. ಯಾರಿಗೆ ಬಾಣ ಬಿಡಬೇಕಿತ್ತು? ವಾಲಿಗೆ ಬಿಡಬೇಕಿತ್ತು. ಅವನನ್ನು ವಧಿಸ್ತೇನೆ ಅಂತ ಹೇಳಿದ್ನಲ್ಲ. ಆದರೆ ರಾಮ ಬಾಣವನ್ನು ಬಿಡಲಿಲ್ಲ. ಯಾವಾಗ ರಾಮ ಬಾಣ ಬಿಡಲಿಲ್ವೋ ಸುಗ್ರೀವ ವಾಲಿಯ ಕೈಯಿಂದ ತಪ್ಪಿಸಿಕೊಂಡು ಬಂದರೆ ಸಾಕು ಅಂತ ಹೇಳಿ ಹೇಗೋ ಬಹಳ ಕಷ್ಟಪಟ್ಟು ಅಲ್ಲಿಂದ ಓಡಿ ಬಂದ ಮೇಲೆ ರಾಮನ ಹತ್ರ ಆತ ಹೇಳ್ತಾನೆ, ನೀನು ನನಗೆ ಮೋಸ ಮಾಡಿಬಿಟ್ಟೆ. ಇದೇ ಶಬ್ದ ಅಂತ. ಯಾಕೆ ಅಂತಂದರೆ, ನೀನು ಯುದ್ಧಕ್ಕೆ ಕರಿ ಅಂತ ಹೇಳಿದೆ, ನಾನು ಕರೆದೆ. ನೀನು ಹೇಳದೇ ಇದ್ರೆ ನಾನು ಕರೀತಾನೇ ಇರಲಿಲ್ಲ. ಯಾಕೆ? ನನ್ನ ಅಣ್ಣನ ಹತ್ರ ನನಗೆ 4 ಚರ್ಚಿಸಬೇಕು ಅಂತ ನಿಜವಾಗಿ ನನ್ನ ಮನಸ್ಸಲ್ಲಿ ಇತ್ತ ಅಂತ ಕೇಳಿದ. ಅಷ್ಟೊತ್ತಿಗೆ ಸುಮಾರು ಅವನಿಗೆ ಸಂಸ್ಕಾರ ಆಗಿತ್ತು ಪ್ರಾಯಶಃ.
ಹಾಗಿಲ್ಲದೆ ಇದ್ದರೆ ಯಾಕೆ ನೀನು ಈ ಕೆಲಸ ಮಾಡಿದೆ? ನೀನೇ ಹೇಳಿದ್ಯೆ ಕರಿ ಅಂತ, ಕರೆದಾದ್ಮೇಲೆ ನಾವಿಬ್ಬರು ಯುದ್ಧ ಮಾಡ್ತಾ ಇರಬೇಕಿದ್ರೆ ನೀನು ಅವನನ್ನು ವಧಿಸ್ತೇನೆ ಅಂಥೇಳಿ ಒಂದೇ ಒಂದು ಬಾಣವನ್ನು ಬಿಡಲಿಲ್ವಲ್ಲ ಅವನ ಬಗ್ಗೆ, ಯಾಕೆ ಹೀಗೆ? ಯಾಕೆ ನನಗೆ ಹೀಗಿಂಥ ಒಂದು ನನ್ನ ವಿಷಯದಲ್ಲಿ ತಪ್ಪನ್ನು ಮಾಡಿಬಿಟ್ಟೆ ನೀನು ಅಂತೆಲ್ಲ ಹೇಳಿ ಸುಗ್ರೀವ ರಾಮನನ್ನು ಮೊದಲಿಸ್ತಾನೆ. ಆಗ ರಾಮ ಹೇಳ್ತಾನೆ ನೋಡಿ, ಇಷ್ಟು ಹೇಳ್ತಾನೆ ಅವನು, ಅಲಂಕಾರೇಣ, ನಿಮ್ಮಿಬ್ಬರ ಈ ಅಲಂಕಾರ, ವೇಷೇಣ, ಮತ್ತು ಇಬ್ಬರೂ ಸಹ ಇಲ್ಲಿವರೆಗೆ ಒಂದು ರೀತಿಯ ಇವತ್ತಿನ ಬರ್ಮಡನ್ ಮತ್ತು ಅದ್ರ ಮೇಲೆ ಒಂದು ರೀತಿಯ ಬಟ್ಟೆ ಕಟ್ಕೊಳ್ಳೋದು, ಈ ರೀತಿಯಾದಂತಹ ಒಂದು ರೀತಿಯ ಆ ವಾನರ ಚಿತ್ತಗಳನ್ನೆಲ್ಲ ನಾವು ನೋಡ್ತೇವೆ ಹೀಗೆ ಅಂತ. ಮತ್ತು ಪ್ರಮಾಣೇನ, ನಿಮ್ಮಿಬ್ಬರ ಆಕಾರ, ಆಯಾ ಆಕಾರ, ಗತೇನ ಚ, ನಿಲ್ಲುವುದು ನಡೆದಾಡುವುದು ಎಲ್ಲವುದೂ ಸಹ ಒಂದೇ ರೀತಿಯಾಗಿತ್ತಪ್ಪ. ತ್ವಂಚ ಸುಗ್ರೀವ ವಾಲಿ ಚ ಸದೃಶೌ ಸ್ಥಃ ಪರಸ್ಪರಂ, ನಿನ್ನನ್ನು ವಾಲಿಯನ್ನು ಪರಸ್ಪರ ವ್ಯತ್ಯಾಸದಿಂದ ನೋಡುವುದೇ ನನಗೆ ಆಗಲಿಲ್ಲ. ಇಬ್ಬರು ಒಂದೇ ರೀತಿಯಾಗಿ ಕಾಣ್ತೀರ. ಹಾಗಾಗಿ ನಾನು ಏನಾದರೂ ವಾಲೆ ಅಂತ ಅಂದ್ಕೊಂಡು ಬಿಟ್ಟ ಬಾಣ ನಿನಗೆ ತಗಲಿದರೆ ಅಗ್ನಿಸಾಕ್ಷಿಯಾಗಿ ಮಾಡಿಕೊಂಡಂಥ ಒಪ್ಪಂದಕ್ಕೆ ಘೋರ ಅಪಚಾರ ಆಗಿಬಿಡ್ತದೆ. ನಾನು ಯಾವ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೂ ಅದು ತೀರದು, ಯಾಕೆಂದರೆ ಉದ್ದೇಶವೇ ಭಂಗ ಆಗಿಬಿಡ್ತದೆ. ಅಷ್ಟೇ ಅಲ್ಲ, ಮತ್ತೆ ಮುಂದುವರೆದ್ರೆ ನೀವಿಬ್ಬರು ಹುಂಕಾರ ಹಾಕ್ತಿದ್ದೀರಲ್ಲ, ನಿನ್ನ ಹುಂಕಾರ ಯಾವುದು, ವಾಲಿಯ ಹುಂಕಾರ ಯಾವುದು ನನಗೆ ಗೊತ್ತಾಗ್ತಿಲ್ಲ. ಸ್ವರೇಣ ವರ್ಚಸ, ಮುಖದ ಕಾಂತಿಯೂ ಸಹ ಆಗಿತ್ತು, ದೇಹದ ಬಣ್ಣವೂ ಸಮಾನವಾಗಿತ್ತು. ಮತ್ತೆ ಚೈವ ಪ್ರೇಕ್ಷಿತೇನ ಚ ವಾನರ, ಅದರ ಜೊತೆಗೆ ವಿಕ್ರಮೇಣ ಚ ವಾಕ್ಯೈಶ್ಚ, ನೀವಿಬ್ಬರೂ ಪರಸ್ಪರ ಬೈದಾಡುವುದನ್ನು ನೋಡಿದಾಗ ನೀನು ಸುಗ್ರೀವ ವಾಲಿಗೆ ಬೈತಾ ಇದ್ದಾನೋ ಅಥವಾ ವಾಲಿ ಸುಗ್ರೀವನೇ ಬೈತಾ ಇದ್ದಾನೋ ಅನ್ನೋದು ಗೊತ್ತಾಗ್ತಲ್ಲ, ಅಷ್ಟು ಸಮಾನವಾದಂತಹ ಸ್ವರಗಳ ಸಾಮ್ಯ. ಹಾಗಾಗಿ ನ ಉಪಲಕ್ಷಯೇ, ಅದಕ್ಕೋಸ್ಕರ ನಿನ್ನನ್ನು ನಾನು ಗುರುತಿಸುವುದು ಕಷ್ಟ ಆಗಿ ಹೋಯ್ತಪ್ಪ ಅಂತ ರಾಮ ಸರಿಯಾದದ್ದನ್ನು ಹೇಳ್ತಾನೆ. ಆದರೆ ರಾಮ ಮನಸ್ಸು ಮಾಡಿದರೆ ಇಲ್ಲಿ ಅವನನ್ನು ವಾಲಿಯನ್ನು ಪತ್ತೆ ಹಚ್ಚಬಹುದಿತ್ತು. ಯಾಕೆಂದರೆ ವಾಲಿ ಯುದ್ಧಕ್ಕೆ ಹೋಗಬೇಕಿದ್ರೆ ಇಂದ್ರದತ್ತವಾದಂಥ ಹಾರವನ್ನು ಕತ್ತಿಗೆ ಹಾಕ್ಕೊಂಡು ಹೋಗಿದ್ದಾನೆ. ಇಂದ್ರದತ್ತ ಹಾರ ಅಂದರೆ ಆ ಹಾರವನ್ನು ಕ್ಷೀರಸಾಗರ ಮಥನ ಕಾಲದಲ್ಲಿ ವಿಷ್ಣು ಇಂದ್ರನ ಮೂಲಕ ಅವನಿಗೆ ಕೊಡಿಸಿದ್ದ. ಆ ಹಾರವನ್ನು ವಾಲಿ ಎಲ್ಲಿ ಯುದ್ಧಕ್ಕೆ ಹೋಗ್ತಿದ್ರು ಹಾಕ್ಕೊಂಡು ಹೋಗ್ತಿದ್ದ. ಅವನಿಗೆ ಗೊತ್ತಿತ್ತು ಆ ಹಾರವನ್ನು ಹಾಕಿಕೊಂಡು ಹೋದಾಗ ನಿನಗೆ ಸೋಲಿಲ್ಲ ಅಂತ ಭಗವಂತನ ಒಂದು ಅಭಯವಾಣಿ ಇತ್ತು. ಹಾಗಾಗಿ ಅದನ್ನು ಹಾಕ್ಕೊಂಡು ಹೋಗ್ತಿದ್ದ. ಆ ಹಾರ ವಾಲಿಯ ಕಂಠದಲ್ಲಿತ್ತು, ಸುಗ್ರೀವನ ಕಂಠದಲ್ಲೇ ಇರಲಿಲ್ಲ. ಆದರೂ ಸಹ ರಾಮ ಏನು ಮಾಡಲಿಲ್ಲ, ವಾಲಿಯ ಮೇಲೆ ಬಾಣಪ್ರಯೋಗ ಮಾಡಲಿಲ್ಲ. ಕಾರಣ ಅಷ್ಟೇ, ಸುಗ್ರೀವ ಹೇಳಿದ ತಪ್ಪಿಗೆ, ಸುಳ್ಳಿಗೆ ಏನಾಗಬೇಕಿತ್ತು, ಒಂದು ಸಣ್ಣ ಚಿಕಿತ್ಸೆ, ಟ್ರೀಟ್ಮೆಂಟನ್ನು ಅವನಿಗೆ ಕೊಡಬೇಕಾಗಿತ್ತು. ನೋಡಿ, ನಾನು ಪದೇ ಪದೇ ಹೇಳಿದ್ದೇನೆ, ರಾಮ ಯಾವುದನ್ನೂ ಸಹ ಮಾತನಾಡಿ ಕೆಡಿಸುವವನಲ್ಲ. ನೀವು ಎಷ್ಟಾರು ಮಾತನಾಡಿ, ಅದಕ್ಕೆ ರಾಮನ ಪ್ರತಿಕ್ರಿಯೆ ಹೇಗಿರ್ತದೆ ಅಂದರೆ ಕೃತಿಯಿಂದೇ ಇರ್ತದೆ. ಈಗ ಅದು ರಾಮನ ಒಂದು ವಿಶೇಷತೆ. ಹಾಗಾಗಿ ಆತ ಹೇಳ್ತಾನೆ, ಸಾದೃಶ್ಯಾತ್ತು ವಿಶಂಕಿತ, ನಿಮ್ಮಿಬ್ಬರ ಸಾದೃಶ್ಯದಿಂದ ನನಗೆ ಸುಗ್ರೀವ ನೀನು ಯಾರು, ವಾಲಿ ಯಾರು ಅಂತ ಗೊತ್ತಾಗದೆ ಹೋಯ್ತಲ್ಲಪ್ಪ, ಏನು ಮಾಡಲಿ ಹೇಳು. ಅಕಸ್ಮಾತಾಗಿ ವಾಲಿ ಅಂತ ತಿಳಿದು ನಾನು ಬಾಣ ಬಿಟ್ಟಿದ್ದು ನಿನಗೆ ತಾಗಿದ್ದಿದ್ರೆ ನೀ ಏನು ಮಾಡ್ತಿದ್ದೆ? ರಾಮನ ಮಾತನ್ನು ಕೇಳಿದಾಗ ಸುಗ್ರೀವನ ಬಾಯಿ ಕಟ್ಟಿ ಹೋಯ್ತು. ಅವನು ಸುಳ್ಳುಗಾರನಾದ ನೋಡಿ ತಕ್ಷಣ ಹೇಳ್ಬೋದಿತ್ತು, ಅಲ್ಲ ನನ್ನ ಅಣ್ಣನ ಕತ್ತಲ್ಲಿ ಹಾರ ಇತ್ತು, ನನ್ನ ಕತ್ತಲ್ಲಿ ಏನೂ ಇಲ್ಲ, ಅಷ್ಟು ಗೊತ್ತಾಗಲಿಲ್ಲ ರಾಮ ಅಂತ ಹೇಳಲಿಕ್ಕಾಗಲಿಲ್ಲ. ಯಾಕೆಂದರೆ ಆ ನೈತಿಕವಾದಂತಹ ಸ್ಥೈರ್ಯ ಈಗಾಗಲೇ ಎಲ್ಲೋ ಒಂದು ಕಡೆಗೆ ಅವನಿಗೆ ಅದು ಉಡುಗಿ ಹೋಗಿತ್ತು. ಹಾಗಾಗಿ ಆತ ನೇರವಾಗಿ ರಾಮನನ್ನು ಎದುರಿಸಲಿಕ್ಕೆ ಆಗಲಿಲ್ಲ. ಇಂಥ ತನ್ನ ಯಾವ ಮಾತುಗಳನ್ನು ಹೇಳಿದರೂ ಸಹ ಕೊನೆಗೆ ರಾಮನ ಹೇಳ್ತಾನೆ, ಯೋಚನೆ ಮಾಡಬೇಡ, ಇನ್ನೊಂದು ಸಲ ಯುದ್ಧಕ್ಕೆ ಕರೆಯವನನ್ನು. ಅಂದರೆ ತಮಾಷೆ ಅಂದರೆ ಅಕಸ್ಮಾತ್ ಇನ್ನೆಲ್ಲಾರು 4 ಏಟು ನಿನ್ನ ಜಾಗಕ್ಕೆ ಅಂದರೆ ದೇಹದ ಜಾಗಕ್ಕೆ ಬೀಳದೆ ಇದ್ದರೆ ಇನ್ನೊಂದು 4 ಬಿದ್ದುಬಿಡಲಿ ಅಂತ ಸುಗ್ರೀವ ಕೇಳ್ಬೋದು, ಕೇಳಲಿಲ್ಲ. ಆದರೆ ಅವನಿಗೆ ಏನಕ್ಕೇನ ಪ್ರಕಾರೇಣ
ತನ್ನ ಅಣ್ಣನನ್ನು ಮುಗಿಸಬೇಕಾಗಿತ್ತು ಸುಗ್ರೀವನಿಗೆ, ಯಾಕೆಂದರೆ ಅಂಥ ತಪ್ಪನ್ನು ಮಾಡಿದ್ದ ಅವನ ವಿಷಯದಲ್ಲಿ. ಆದರೆ ಈಗ ಮತ್ತೊಂದನ್ನು ಹಾಗೆ ಆದರೆ ಏನು ಮಾಡೋದು ಅಂದ ಸುಗ್ರೀವನೇ. ಆಗ ರಾಮ ಹೇಳ್ತಾನೆ, ಲಕ್ಷ್ಮಣ ನೋಡು, ಪಕ್ಕದಲ್ಲಿ ಒಂದು ಗಜಪುಷ್ಟಿ ಅಂತ ಒಂದು ವೃಕ್ಷ ಇದೆ. ಆ ವೃಕ್ಷದಲ್ಲಿ ತುಂಬ ಹೂವುಗಳಾಗ, ತುಂಬ ದೊಡ್ಡ 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 ಹೂವುಗಳು, ಒಂಥರ ಈ ನಾಗಲಿಂಗದ ಹೂವಿನ ಹಾಗೆ ಇರುವಂತಹದ್ದು. ಆ ಹೂವನ್ನೆಲ್ಲ ಕೊಯ್ಕೊಂಡು ಬಾ, ಒಂದು ಹಾರ ಮಾಡು. ಆ ಹಾರವನ್ನು ಮಾಡಿ ಸುಗ್ರೀವನ ಕತ್ತಿ ಹಾಕಿಬಿಡು. ಆವಾಗ ನನಗೆ ಇವನು ಸುಗ್ರೀವ ಅಂತ ಗೊತ್ತಾಗ್ತದೆ. ನೇರವಾಗಿ ಈ ಹಾರ ಹಾಕಿಕೊಂಡವನನ್ನು ಬಿಟ್ಟು ಆ ಹಾರ ಹಾಕಿಕೊಂಡವನು ಬಂದರೆ ನಾನು ಅವನ್ನು ಮುಗಿಸ್ಬೋದು, ಅಥವಾ ವಾಲಿ ಹಾರ ಇಲ್ಲದೇನೂ ಬರ್ಬೋದು. ಆವತ್ತು ಯಾರಿಗೆ ಗೊತ್ತು, ಗ್ರಹಚಾರ ಬಂದದ್ದು ಹಾಗೆ ವಾಸ್ತವಿಕ ಅಂತ. ಸ್ವಾರಸ್ಯ ನೋಡಿ, ಅಂದು ಕ್ಷೀರಸಾಗರ ಮಥನ ಕಾಲದಲ್ಲಿ ಆ ಹಾರವನ್ನು ವಿಷ್ಣು ಇಂದ್ರನ ಮೂಲಕ ವಾಲಿಗೆ ಕೊಡಿಸಿದ್ದ. ಇಲ್ಲಿ ಅದೇ ವಿಷ್ಣುವಿನ ಅವತಾರವನ್ನು ತಾಳಿ ಬಂದಂತಹ ರಾಮ ಮತ್ತೊಂದು ಹಾರವನ್ನು ಸುಗ್ರೀವನ ಮೂಲಕ, ಲಕ್ಷ್ಮಣನ ಮೂಲಕ ಸುಗ್ರೀವನ ಕತ್ತಿಗೆ ಹಾಕಿಸಿದ. ಹಾಗೆ ಸುಗ್ರೀವ ಹಾರವನ್ನು ಹಾಕಬೇಕಿದ್ರೆ ಹಾರ ಹಾಕಿಸ್ಕೊಳ್ಳೋನು ಬಗ್ಬೇಕು ತಾನೆ. ಆಗ ಸುಗ್ರೀವ ಲಕ್ಷ್ಮಣನಿಗೆ ಬಗ್ಗಿದ. ಎರಡು ಅಪರಾಧ ಮಾಡಿದ್ದ ಅವನ ವಿಷಯದಲ್ಲಿ ಅಲ್ವಾ. ಹಾಗಾಗಿ ಈಗ ಸೇರಿಗೆ ಸವ್ವಾ ಸೇರಾಯ್ತು. ಇವಾಗ ಪರವಾಗಿಲ್ಲ, ದಾರಿಗೆ ಬರ್ತಾ ಇದ್ದಾನೆ ಅವನಂದು ಭಾವಿಸಿದಂತಹ ರಾಮ ಸುಗ್ರೀವನನ್ನು ಹೋಗು, ಇನ್ನು ತೊಂದರೆ ಇಲ್ಲ, ಹೋಗೋದಷ್ಟೇ ಅಲ್ಲ, ಹೋಗಿ ಬರ್ತೀಯ, ನೀನು ವಿಜಯಾಗಿ ಬರ್ತೀಯ, ಯೋಚನೆ ಮಾಡಬೇಡ, ಇದ್ದೇನೆ ನಿನ್ನ ಭಾಗ್ಯಕ್ಕೆ ನಾನು ಅಂತ ಹೇಳಿ ಅವನನ್ನು ಯುದ್ಧಕ್ಕೆ ಕಳಿಸ್ತಾನೆ. ಯುದ್ಧ ಆಗತ್ತೆ. ಆ ಯುದ್ಧದಲ್ಲಿ ವಾಲಿಯನ್ನು ರಾಮ ಪೂರ್ತಿಯಾಗಿ ನಿಗ್ರಹಿಸಿಬಿಡ್ತಾನೆ. ಅವರಿಬ್ಬರ ಸಂವಾದವನ್ನೆಲ್ಲ ವಾಲಿಯ ಪಾತ್ರ ಶೋಧನೆಯ ಸಂದರ್ಭದಲ್ಲಿ ನಾನು ಹೇಳಿದ್ದೇನೆ. ಇಷ್ಟಾದ ಮೇಲೆ ಈಗ ಪ್ರಶ್ನೆ ಇಷ್ಟೇ, ವಾಲಿಯನ್ನು ರಾಮ ನಿಗ್ರಹಿಸಿದ ಮೇಲೆ ಸುಗ್ರೀವ ಕಿಷ್ಕಿಂಧೆಯಲ್ಲಿ ಪಟ್ಟಾಭಿಷಿಕ್ತನಾದ. ರಾಮ ಹೋಗಿ ಅವನ ತಲೆ ಮೇಲೆ ಕಿರೀಟ ಇಡುವುದಿಲ್ಲ, ಯಾಕೆಂದರೆ ರಾಮನಿಗೆ ವನವಾಸ ವಿಧಿ. ಆದರೆ ಲಕ್ಷ್ಮಣನಿಗೆ ವನವಾಸ ವಿಧಿ ಅಲ್ಲ. ಅವನ ರಾಮನ ಜೊತೆಗೆ ಬಂದವನು ಲಕ್ಷ್ಮಣ ಹೋಗಿ ಅವನನ್ನು ಪಟ್ಟಾಭಿಷಿಕ್ತನನ್ನಾಗಿ ಮಾಡ್ತಾನೆ. ಹಾಗೆ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ 4 ತಿಂಗಳ ಪಟ್ಟಾಭಿಷೇಕ ಆಯಿತು. ವಾಲಿ ಸತ್ತದ್ದು ಆಷಾಢ ಶುದ್ಧ ಹುಣ್ಣಿಮೆ ಎಂದು, ಗುರುಪೂರ್ಣಿಮೆ ದಿವಸ ವಾಲಿ ಮಡದದ್ದು, ಅಂದರೆ ರಾಮ ಅವನನ್ನು ಸಾಯಿಸಿದ್ದು. ಅದಾದ ಮೇಲೆ ಸುಮಾರು 4 ತಿಂಗಳ ಕಾಲ ಮಳೆಗಾಲ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತಿಕ, ಈ 4 ತಿಂಗಳ ಕಾಲ ರಾಮ ಲಕ್ಷ್ಮಣ ವಿಶೇಷವಾಗಿ ಅವರು ಯಾವುದೇ ರೀತಿಯ ಚಟುವಟಿಕೆಯನ್ನು ಮಾಡಲಿಲ್ಲ. ಆ ಮತಂಗ ಪರ್ವತದ ಇನ್ನೊಂದು ಶಿಖರದ ಮಡಿಲಲ್ಲಿರುವಂತಹ ಪ್ರಸ್ರವಣಗಿರಿ, ಅಲ್ಲಿ ಅವರಿಬ್ಬರು ಸಹ ಗುಹೆಯಲ್ಲಿ ತಂಗಿಬಿಡ್ತಾರೆ. ಯಾವಾಗ ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ ಮಾಸ ಕಳೆದ್ರೂ ಸಹ ಸುಗ್ರೀವನಿಗೆ ತನ್ನ ಕರ್ತವ್ಯದ ನೆನಪೇ ಆಗುವುದಿಲ್ವೋ, ಆಗ ರಾಮ ಸ್ವಲ್ಪ ಕೋಪ ತಾಳಿ ಲಕ್ಷ್ಮಣನ ಹತ್ರ ಹೇಳಿ ಕಳಿಸ್ತಾನೆ. ಯಾಕೆಂತಂದರೆ ಈ ಸುಗ್ರೀವ ಹೇಗಿದ್ದ ಅಂತಂದರೆ ಅವನಿಗೊಂಥರ ಸಿಕ್ಕಿದ್ದೇ ಸೀರುಂಡೆ ಅನ್ನೋ ಥರ ಇದ್ದವನು ಇವಾಗ. ಯಾಕೆಂದ್ರೆ ಅವನಿಗೀಗ ರಾಮ ಮಳೆಗಾಲದಲ್ಲಿ ಹೇಳಿಬಿಟ್ಟಿದ್ದಾನೆ, ಅವನೇ ಮಳೆಗಾಲ ಆದರೂ ನಾವೇನು ವಿಶೇಷ ಚಟುವಟಿಕೆ ಮಾಡೋಕ್ಕಾಗೋಲ್ಲ ರಾಮ ಅಂತ ಹೇಳಿ ಹೋದವನು ಮಧ್ಯೆಯಲ್ಲಿ ಒಂದೇ ಒಂದು ದಿನ ರಾಮನಿಗೆ ಮುಖ ತೋರಿಸಲಿಲ್ಲ. ಎಂಥ ಜನ ನೋಡಿ ಇವನು ಹೀಗೆ ಅಂತ. ತೋರಿಸಲಿಲ್ಲ ಅಂತ ತೋರಿಸ್ಬಾರ್ದು ಅಂತಲ್ಲ, ಅವನು ತುಂಬ ಸುಖಲೋಲುಪನಾಗಿಬಿಟ್ಟಿದ್ದ. ವಾಲ್ಮೀಕಿ ಮುನಿಗೆ ಹೇಳ್ತಾರೆ, ವಿಹರಂತ ಮಹೋರಾತ್ರಂ, ಆ ಸಂಸಾರ ಸುಖದಲ್ಲಿ ಎಷ್ಟು ಅವನು ತೊಡ್ಕೊಂಡಿದ್ದ ಕೇಳಿದರೆ ಹಗಲ್ಯಾವುದು ರಾತ್ರಿ ಯಾವುದು ಗೊತ್ತಾಗ್ತಾ ಇರಲಿಲ್ಲ ಅವನಿಗೆ. ಕೃತಾರ್ಥಂ ವಿಗತಜ್ವರಂ, ಸ್ವಲ್ಪ ನಾಚಿಕೆಯನ್ನೆಲ್ಲ ಬಿಟ್ಟು ವರ್ತಿಸ್ತಾ ಇದ್ದವನು. ಮಂತ್ರಿಷು ನ್ಯಸ್ತ ಕಾರ್ಯಂಚ, ತನ್ನ ಇಡೀ ರಾಜ್ಯಭಾರವನ್ನೆಲ್ಲ ಮಂತ್ರಿಗಳಿಗೆ, ಆಂಜನೇಯನಿಗೆ, ಜಾಂಬವಂತನಿಗೆಲ್ಲ ವಹಿಸಿಬಿಟ್ಟಿದ್ದ. ಹೋಗಲಿ, ಮಂತ್ರಿಗಳ ಕೈಗೆ ಸಿಕ್ತಿದ್ನ ಅಂತಂದರೆ ಮಂತ್ರಿಣಾಂ ಅನವೇಕ್ಷಕಂ, ಮಂತ್ರಿಗಳ ಕೈಗೂ ಸಹ ಸಿಗ್ತಾ ಇರಲಿಲ್ಲ ಅವನು. ಅಷ್ಟರ ಮಟ್ಟಿಗೆ ಆತ ಸುಖವನ್ನು ಅನುಭವಿಸ್ತಾ ಇದ್ದ. ಒಂದು ದೃಷ್ಟಿಯಲ್ಲಿ ರಾಮನನ್ನು ಪೂರ್ತಿಯಾಗಿ ಮರೆತು ಬಿಟ್ಟಿದ್ದಾನೆ ಅಂತ ಹೇಳ್ಬೋದು ಈ ಅವಧಿಯಲ್ಲಿ ಅವನು. ಇದನ್ನು ನೋಡಿದಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಈ ವಾಲಿಯನ್ನು ಸಾಯಿಸಿ ನಾವು ಏನು ಮಾಡ್ದೆ ಹಂಗಾಯಿತು,
ಈ ಸುಗ್ರೀವ ಸಹಾಯ ಮಾಡ್ತಾನೆ ಅಂತ ಅಂದ್ಕೊಂಡು ನಾವು ಅವನಿಗೆ ಸಹಾಯ ಮಾಡಿದರೆ ಇವನು ನಮ್ಮಿಂದ ಸಹಾಯ ಪಡ್ಕೊಂಡ ಅಂದರೆ ನಿನ್ನಿಂದ, ಆದರೆ ನಮಗೆ ಸಹಾಯ ಮಾಡೋದು ಬಿಟ್ಟು ಇವನು ಸುಖಲೋಲುಪನಾಗಿಬಿಟ್ಟಿದ್ದಾನೆ. ಇದರಿಂದ ಏನು ಲಾಭ ಆದಂಗಿಲ್ಲ. ಸಹತ್ವ ವಾಲಿನಂ ವೀರ ತತ್ವದೇ ಚಿರಕಾಂಕ್ಷಿತೆ ಧಾತೋಸ್ಥಾನ ಇವಾದೇಶಂ ಸುಗ್ರೀವಂ ಸನ್ನಿವೇಶಯತು. ಕಾಳಿದಾಸ ಒಂದು ಮಾತನ್ನು ಹೇಳ್ತಾನೆ, ಅದನ್ನು ಲಕ್ಷ್ಮಣ ಉಲ್ಲೇಖಿಸ್ತಾನೆ ರಘುವಂಶದಲ್ಲಿ ಬಂದಂಥ ಮಾತು. ಇದು ಹೇಗಿದೆ ಅಂದರೆ, ವಾಲಿ ದುಷ್ಟ ಅಂತ ಅವನು ಸಾಯಿಸಿ ಸುಗ್ರೀವನಿಗೆ ಪಟ್ಟ ಕಟ್ಟಿದರೆ ಇವನು ದುಷ್ಟ ಅಲ್ಲ, ನಮಗೆ ಉಪಕಾರ ಮಾಡ್ತಾ ಇಲ್ಲ, ಅಷ್ಟೇ ವ್ಯತ್ಯಾಸ ಅಲ್ವಾ? ಹಾಗಾಯಿತು. ಅದಕ್ಕೊಂದು ಉದಾಹರಣೆ ಕೊಡ್ತಾನೆ. ಸಂಸ್ಕೃತದಲ್ಲಿ ಒಂದೇ ಅರ್ಥದ ಕ್ರಿಯಾಪದ ಎರಡಿದ್ದರೆ ಒಂದನ್ನು ಬಿಟ್ಟು ಇನ್ನೊಂದು ಬಳಸಿದರೆ ಏನಾಗುತ್ತೋ ಹಾಗೇನೆ ಆಯಿತು ಅಂತ. ಅಂದರೆ ಅವನು ಊಟ ಮಾಡ್ತಾನೆ ಅಂತ ಕ್ರಿಯಾಪದ ನಮಗೆ ಇಷ್ಟ ಆಗಲ್ಲ, ಬಿಟ್ಬಿಡೋಣ ಅದನ್ನು. ಅದ್ರ ಬದಲಾಗಿ ಅವನು ಭೋಜನ ಮಾಡ್ತಾ ಇದ್ದಾನೆ ಅಂದರೆ ಏನು ಹೇಳ್ದಂಗಾಯ್ತು? ಎರಡೂ ಒಂದೇ ಅರ್ಥ. ಹಾಗಾಗಿ ವಾಲಿ ಮಾಡಿದ ತಪ್ಪನ್ನೇ ಪರ್ಯಾಯವಾಗಿ ಸುಗ್ರೀವಾಯವಾಗಿ ಮಾಡ್ತಾ ಇದ್ದಾನೆ. ಎಲ್ಲೋ ಒಂದು ಕಡೆಗೆ ನೀನು ತಪ್ಪು ಮಾಡಿಬಿಟ್ಟೆ ಅಂತ ಕಾಣುತ್ತೆ ಅಂತ ಲಕ್ಷ್ಮಣ ರಾಮನನ್ನು ಎಚ್ಚರಿಸ್ತಾನೆ. ಅದಾದ ಮೇಲೆ ತಕ್ಷಣ ರಾಮ ಸ್ವಲ್ಪ ಕೋಪ ತಾಳಿ ಹೇಳಿ ಕಳಿಸ್ತಾನೆ. ಏನು ಅಂತಂದರೆ, ನೀನು ಹೋಗಿ ಅವನಿಗೆ ಹೇಳು, ಯಾರಿಗೆ? ಆ ಸುಗ್ರೀವನಿಗೆ ಎಚ್ಚರಿಸು. ಏನು ಅಂದರೆ, ನೀನು ಈ ರೀತಿಯಾಗಿ ರಾಮನಿಗೆ ಮಾತನ್ನು ಕೊಟ್ಟು ಮರೆಯುವಂತಹದ್ದು ಎಷ್ಟರ ಮಟ್ಟಿಗೂ ಸರಿಯಲ್ಲ. ಹಾಗೆ ನೀನು ಮಾತನ್ನು ಕೊಟ್ಟಿದ್ದನ್ನು ನೆರವೇರಿಸದೆ ತಪ್ಪು ನಡೆದರೆ ರಾಮನ ಕೋಪಕ್ಕೆ ನೀನು ಹೊಣೆಗಾರನಾಗಬೇಕಾಗ್ತದೆ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಡು ಅಂತ ಹೇಳಿ ಕಳಿಸ್ತಾನೆ. ಲಕ್ಷ್ಮಣನಿಗೆ ಇಷ್ಟು ಸಿಕ್ಕಿದ್ರೆ ಸಾಕಲ್ಲ, ರಾಮ 5ರಷ್ಟು ಹೇಳಿದ್ರೆ ಅವನು ಅದಕ್ಕೊಂದು 0 ಸೇರಿಸೇ ಬಿಡ್ತಾನೆ ಈಗ ಅಂತ. ಯಾಕೆಂದರೆ ಅಣ್ಣನ ವಿಷಯದಲ್ಲಿ ಅಪಚಾರ ಮಾಡಿದರೆ ಅವನು ಸಹಿಸುವುದೇ ಇಲ್ಲ. ತಕ್ಷಣ ಹೋದವನು ಹೇಳ್ತಾನೆ, ನೋಡಿ, ಹ್ಯಕೃತಾರ್ಥಾನಾಂ ಮಿತ್ರಾಣಾಂ ನ ಭವಂತಿಯೇ ತಾನ್ ಮೃತಾನಪಿ ಕ್ರವ್ಯಾದಾಹ ಕೃತಘ್ನಾನ್ ನೋಪಭುಂಜತೆ ನ ಚ ಸಂಕುಚಿತಃ ಪಂಥಾಃ ಯೇನ ವಾಲೀ ಹತೋ ಗತಃ ಸಮಯೇ ತಿಷ್ಠ ಸುಗ್ರೀವ ಮಾವಾಲಿ ಪಥಮನ್ವಗಾಹ ಏಕ ಏವ ರಣೇ ವಾಲೀ ಶರೇಣ ನಿಹತೋ ಮಯ ತ್ವಾಂತು ಸತ್ಯಾದತಿಕ್ರಾಂತಂ ಹನುಷ್ಯಾಮಿ ಸಬಾಂಧವಂ. ಇದನ್ನೇ ರಾಮ ಹೇಳು ಅಂತ ಹೇಳಿದಂಥ ಮಾತು ಏನು ಅಂದರೆ, ನೋಡಪ್ಪ ಸುಗ್ರೀವ, ನಚ ಸಂಕುಚಿತ ಪಂಥಾ ಏನ ವಾಲಿ ಹತೋಗತಃ. ರಾಮಾಯಣದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಶ್ಲೋಕ ಇದು. ರಾಮ ಸುಗ್ರೀವನನ್ನು ಎಚ್ಚರಿಸಿದ್ದು, ಸುಗ್ರೀವ, ನಿನ್ನ ಅಣ್ಣ ವಾಲಿ ಹೋದಂಥ ದಾರಿ ಉಂಟಲ್ಲ, ಆ ವಾಲಿಯ ದ್ವಾರ ಏನು ಬಂದಾಗಲಿಲ್ಲ. ಏನಂತ ಅರ್ಥ? ಅದು ಈಗಲೂ ಸಹ ಅದರ ಗೇಟು ತೆಗೆದೇ ಇದೆ. ನಚ ಸಂಕುಚಿತ ಪಂಥಾ ಏನು ವಾಲಿ ಹತೋಗತಃ. ನೀನೇನಾದರೂ ಅದೇ ದಾರಿಯಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀಯೋ ನನಗೆ ಸಹಾಯ ಮಾಡಬೇಡ. ಇಲ್ಲ ಆ ದಾರಿಯಲ್ಲಿ ಹೋಗಬಾರದು ಅಂತ ಅಂದ್ಕೊಂಡಿದ್ದೀಯೋ ಸಮಯೇ ತಿಷ್ಠ ಸುಗ್ರೀವ. ಆಪತ್ತಿಗೆ ಒದಗು. ಸಂಸ್ಥೆಯಲ್ಲಿ ಕೆಲವು ನುಡಿಗಟ್ಟುಗಳು ಇರ್ತವೆ, ಬಹಳ ಸುಂದರವಾದಂಥ ಮಾತು. ನನ್ನ ಆಪತ್ತಿಗೆ, ನನ್ನ ಕಷ್ಟಕ್ಕೆ ನೀನು ಒದಗು ಅಂತ ಹೇಳೋದಕ್ಕೆ ಸಮಯೇ ತಿಷ್ಠ ಸುಗ್ರೀವ. ಎಷ್ಟು ಸುಂದರವಾದ ಮಾತು ನೋಡಿ. ಈ ಮಾತನ್ನು ನಾವು ಕಂಠಪಾಠ ಮಾಡ್ಕೊಂಡಿರ್ಬೇಕು. ಸಮಯೇ ತಿಷ್ಠತ, ಆಪತ್ತಿಗೆ ಒದಗು ಅಂತ ಹೇಳೋದಕ್ಕೆ ಏನು ಹೇಳಬೇಕು ಅಂತ ವಿಚಾರ ಮಾಡ್ತೇವೆ. ರಾಮಾಯಣದ ಇಂಥ ನುಡಿಗಟ್ಟುಗಳು ತುಂಬ ಸಿಗ್ತವೆ ನಮಗೆ. ಸಮಯೇ ತಿಷ್ಠ ಸುಗ್ರೀವ, ನನ್ನ ಕಷ್ಟಕ್ಕೆ, ನನ್ನ ಆಪತ್ತಿಗೆ ಒದಗು. ಯಾಕೆಂದರೆ ನಿನ್ನ ಆಪತ್ತಿಗೆ ನಾನು ಒದಗಿ ಬಂದಿದ್ದೇನೆ. ಆದ್ದರಿಂದ ನೋಚೇತ್ ಮಾವಾಲಿ ಪಥಮನ್ವಗಾಹ, ವಾಲಿ ಹೋದ ದಾರಿಯಲ್ಲಿ ಹೋಗಬೇಡ. ಹಾಗೆ ಹೋಗಬಾರದು ಅಂತ ಏನು ಮಾಡಬೇಕು? ಸಮಯೇ ತಿಷ್ಠ, ಸರಿಯಾದ ಸಮಯದಲ್ಲಿ ನನಗೆ ಸಹಾಯ ಮಾಡು. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳಿಬಿಡ್ತೇನೆ. ನಿನ್ನ ಅಣ್ಣ ನನ್ನ ಬಾಣಾಘಾತದಿಂದ ಒಬ್ಬನೇ ಸತ್ತ. ಏಕ ಏವ ರಣೇ ವಾಲಿ ಶರೇಣ ನಿಹತೋಮಯ, ಒಬ್ಬನನ್ನು ಮಾತ್ರ ನಾನು ಕಳಿಸಿದ್ದೇನೆ. ತ್ವಾಂತು ಸತ್ಯಾದತಿಕ್ರಾಂತಂ, ಸತ್ಯ ಮಾರ್ಗದಿಂದ ಚ್ಯುತನಾದಂಥ ನಿನ್ನನ್ನು ಸಬಾಂಧವಂ ಹನಿಷ್ಯಾಮಿ,
ಒಬ್ಬನನ್ನಲ್ಲ, ನಿನ್ನನ್ನು, ನಿನ್ನ ಹೆಂಡತಿ ರುಮೆಯನ್ನು, ತಾರೆ ಎಲ್ಲರನ್ನು ಸೇರಿಸಿ ಕಿಷ್ಕಿಂಧ ರಾಜ್ಯವೇ ಇಲ್ಲ ಅಂತ ಮಾಡಿಬಿಡ್ತೇನೆ. ರಾಮನ ಬಾಣದ ಪರಿಚಯ ನಿನಗಾಗಿದೆ ಅಲ್ವಾ? ಅದು ಪರಿಚಯ ಆದದ್ರಿಂದೇ ತಾನೇ ಸುಗ್ರೀವ ರಾಮನಿಗೆ ಅಡ್ಬಿದ್ದೆ ಬುದ್ಧಿ ಅಂತ ದೀರ್ಘದಂಡ ನಮಸ್ಕಾರ ಮಾಡಿದ್ದು. ಅದು ಪರಿಚಯ ಆಗೋವರೆಗೂ ರಾಮನಿಗೆ ನಮಸ್ಕಾರ ಮಾಡಲಿಲ್ಲ ಅವನು, ಹೌದು ತಾನೇ? ಇಷ್ಟನ್ನು ಹೋಗಿ ಲಕ್ಷ್ಮಣ ಗರ್ಜಿಸಿದಾಗ ಈ ಲಕ್ಷ್ಮಣನ ಪರಿಚಯ ಅಲ್ಲಿರುವಂಥ ಸಣ್ಣ ಪುಟ್ಟ ಕೋತಿಗಳಿಗೆಲ್ಲ ಇರಲಿಲ್ಲ. ಅವರೆಲ್ಲ ತಕ್ಷಣ ಕಲ್ಲು ಗಿಲ್ಲೆಲ್ಲ ಎತ್ಕೊಂಡು ಬಂದ್ರಂತೆ. ಯಾವಾಗ ಕಲ್ಲು ಎತ್ಕೊಂಡು ಬಂದ್ರ ಲಕ್ಷ್ಮಣ ಒಂದ್ಸಲ ಠೈ ಅಂತ ಶಬ್ದ ಮಾಡಿದ. ಆ ಶಬ್ದಕ್ಕೆ ಅವರೆಲ್ಲ ತರ 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 ನಡ್ಗಕ್ಕೆ ಶುರು ಮಾಡಿದೆ. ಅಷ್ಟೊತ್ತಿಗೆ ಆಂಜನೇಯ ಮತ್ತು ಜಾಂಬವಂತ ಎಲ್ಲ ಬಂದಿದ್ದಾರೆ, ಕ್ಷಮಿಸು ನಮ್ಮನ್ನು ಅಂತ ಕೇಳಿದ್ದಾರೆ. ಅದಾದಮೇಲೆ ಆ ಸುಗ್ರೀವ ಮತ್ತೆ ಪುನಃ ಸುಗ್ರೀವನಿಗೆ ಹೇಳ್ತಾನೆ, ನನ್ನ ಅಣ್ಣ ಹೇಳಿದಂಥ ಮಾತನ್ನೆಲ್ಲ ಹೇಳಿದ್ದೇನೆ, ಪುನಃ ಉಚ್ಚರಿಸುವಿಲ್ಲ, ನಿನ್ನ ಮಂತ್ರಿಗಳೆಲ್ಲ ನಿನಗೆ ಹೇಳ್ತಾರೆ ಕೇಳ್ಕೊ ಅಂತ ಹೇಳಿ ಕೊನೆಗೆ ಒಂದು ಮಾತು ಹೇಳ್ತಾನೆ, ಕೃತಾರ್ಥ ಹ್ಯಕೃತಾರ್ಥಾನ ಮಿತ್ರಾಣಾಂಚ ನ ಭವಂತಿ. ಒಬ್ಬ ಮಿತ್ರನಿಂದ ಪ್ರಯೋಜನವನ್ನು ಪಡೆದುಕೊಂಡು ಉಪಕಾರವನ್ನು ಮಾಡಿಸಿಕೊಂಡು ಅವನಿಗೆ ನಾವು ಪ್ರತ್ಯುಪಕಾರವನ್ನು ಮಾಡದೇ ಇದ್ದರೆ ತಾನ್ ಮೃತಾನಪಿ ಕ್ರವ್ಯಾದಾಹ ಕೃತಜ್ಞಾನ್ನೋಪಭುಂಜತೆ. ಅವನು ಸತ್ತ ಮೇಲೆ ಅವನಿಗೆ ಯಾರೂ ಸಂಸ್ಕಾರ ಮಾಡೋದಿಲ್ಲ. ಅದು ಯಾಕೆ ಅಂತ ಆಮೇಲೆ ಹೇಳ್ತೇನೆ. ಆದರೆ ಇವನ ಮಾಂಸವನ್ನೇ ತಿನ್ನುವಂತಹ ಪ್ರಾಣಿಗಳು ಸಹ ತಿನ್ನುವುದಿಲ್ಲ ಅಂತಾನೆ ಲಕ್ಷ್ಮಣ. ಯಾಕೆ ಅಂತಂದರೆ ಅಂಥವನು ಮಾಂಸ ತಿಂದರೆ ಆ ಪಾಪ ನಮಗೆ ಬರ್ತೇವೆ ಅಂಥೇಳಿ ಆ ಪಕ್ಷಿಗಳು ಪ್ರಾಣಿಗಳು ಸಹ ತಿನ್ನೋದಿಲ್ಲ. ಅಂಥ ಘನಘೋರವಾದಂಥ ಅಪರಾಧ ಮಾಡಿದ್ದೇನೇನೋ ನನ್ನ ಅಣ್ಣನ ವಿಷಯದಲ್ಲಿ ಒಂದು. ಮತ್ತು ಇಂಥವ್ರಿಗೆ ಸಂಸ್ಕಾರನೂ ಮಾಡೋದಿಲ್ಲ. ಯಾಕೆ ಹೇಳಿದರೆ ಇಂಥವ್ರಿಗೆ ಸಂಸ್ಕಾರ ಮಾಡಿದವರಿಗೆ ಏನು ಪುಣ್ಯ ಇಲ್ಲ. ಔರ್ಧ್ವದೈಹಿಕ ಕ್ರಿಯೆಯನ್ನು ಮಾಡಿದರೆ ಖಂಡಿತವಾಗಿಯೂ ಮಾಡಿದವರಿಗೆ ಒಂದಿಷ್ಟು ಪುಣ್ಯ ಉಂಟು. ಆದರೆ ಇಂತಹ ಕೃತಜ್ಞರಿಗೆ ಸಂಸ್ಕಾರ ಮಾಡಿದ್ರಿಂದ ರಾಮನಂಥವರಿಗೆ ಅಪಕಾರ ಮಾಡಿದವಂಥವರಿಗೆ ಸಂಸ್ಕಾರ ಮಾಡಿದರೆ ಏನು ಪುಣ್ಯ ರೀ? ಹಾಗಾಗಿ ಎಚ್ಚರಿಕೆ ಮಾತನ್ನು ಅಣ್ಣ ಹೇಳಿದ್ದಾನೆ, ನಾನು ನಿನಗನ್ನೆಲ್ಲ ಜ್ಞಾಪಿಸ್ತಾ ಇದ್ದೇನೆ, ಹುಷಾರಾಗಿರು ಅಂತ ಹೇಳಿ ಲಕ್ಷ್ಮಣ ನೇರವಾಗಿ ಸುಗ್ರೀವನಿಗೆ ಮುಟ್ಟುವ ಹಾಗೆ ಹೇಳಿ ಕಳಿಸ್ತಾನೆ. ಸುದ್ದಿ ಹೋಯ್ತು ಅವನಿಗೆ. ಈಗ ಲಕ್ಷ್ಮಣನನ್ನು ಸಮಾಧಾನ ಪಡಿಸ್ಬೇಕಲ್ಲ, ಅವನು ಹೇಳಬಾರ್ದು ನಾನು ಎದ್ದು ಬರುವ ಸ್ಥಿತಿಯಲ್ಲಿಲ್ಲ. ಯಾರು? ಸುಗ್ರೀವ. ಅಷ್ಟರ ಮಟ್ಟಿಗೆ ಅಮಲು. ಯಾವ್ಯಾವ ಅಮಲು ಅಂತ ಮತ್ತು ನಾನು ಹೇಳಬೇಕಾದ್ದಲ್ಲ, ನೀವು ಅದನ್ನೆಲ್ಲ ನಿಮ್ಮ ಮನಸ್ಸಿಗೆ ಏನೇನು ಬರುತ್ತೋ ಅದನ್ನೆಲ್ಲ ಹಾಕಿ ಊಹಿಸ್ಕೊಳ್ಳಿ ಹೀಗೆ ಅಂತ. ಹಾಗೆ ಒಂದು ರೀತಿ ತೂರಾಡ್ತಾ ಇದ್ದಾನೆ ಅವನಿಗೆ ಒಂಥರ. ಯಾಕೆಂದರೆ ಸುಖ ಅಂದರೆ ಅದೇ ತಾನೆ ಬಹಳಷ್ಟು ಜನರಿಗೆ. ಹಾಗಾಗಿ ಒಂದು ರೀತಿ ಎಲ್ಲ ಕಕಾರಗಳೇ ಹಾಗೆ ಇದ್ದ ಅವನು. ಕೊನೆಗೆ ಏನಾಯಿತು? ಲಕ್ಷ್ಮಣನ ಮುಖವನ್ನು ನೋಡುವ ಧೈರ್ಯ ಇರಲ್ಲ ಸುಗ್ರೀವನಿಗೆ. ನೇರವಾಗಿ ವಾಲಿ ಹತ್ರ ಹೇಳ್ತಾನೆ. ಯಾಕೆಂದರೆ ಅವರು ಸಜ್ಜನರು ಯಾವಾಗಲೂ ಸ್ತ್ರೀಯರ ವಿಷಯದಲ್ಲಿ ಅವರು ಅನ್ಯಾಯ ಮಾಡುವುದಿಲ್ಲ. ಹಾಗಾಗಿ ತಾರೆಯನ್ನು ಕರೆದು ಹೇಳ್ತಾನೆ, ನೀನು ಹೋಗಿ, ನಾವು ವಾಲಿ ಅಂತ ಹೇಳಿದಂತ ಕಾಣುತ್ತೆ, ವಾಲಿ ಅಲ್ಲ, ತಾರೆಯನ್ನು ಕರೆದು ಹೇಳ್ತಾನೆ, ನೀನು ಹೋಗಿ ಲಕ್ಷ್ಮಣನಿಗೆ ಸಮಾಧಾನವನ್ನು ಹೇಳು. ನೀನು ಹೇಳಿದರೆ ಅವನು ಖಂಡಿತವಾಗಿಯೂ ನನ್ನ ವಿಷಯದಲ್ಲಿ ಮತ್ತೆ ಪುನಃ ಶಾಂತನಾಗ್ತಾನೆ ಅಂತೆಲ್ಲ ಹೇಳಿ ತನ್ನ ಆ ಅತ್ತಿಗೆನ ಅಥವಾ ತಾರೆಯನ್ನು ಅಲ್ಲಿಗೆ ಕಳಿಸ್ತಾನೆ. ತಾರೆ ಬರ್ತಾಳೆ. ಅವಳು ಮಹಾಬುದ್ಧಿವಂತಳು, ಪ್ರಚಂಡಳು ಅವಳು ಹೀಗೆ ಅಂತ. ಯಾಕೆಂದರೆ ಅವಳು ವಾಲಿಯ ಕೈಯಲ್ಲಿ ಪಳಗಿದವಳಾದ್ದರಿಂದ ಅವಳು ತಕ್ಷಣ ಬಂದವಳು ಹೇಳ್ತಾಳೆ. ಮತ್ತು ಗೊತ್ತಿತ್ತು ಅವಳಿಗೆ ಲಕ್ಷ್ಮಣ ಈ ರೀತಿಯಾಗಿ ತಾನು ಆ ಸುಖದ ದ್ವಾರವನ್ನು ತೆಗೆದು ಒಳಗೆ ಹೋಗೋಕ್ಕಿಂತ ಮೊದಲೇ ಸುಗ್ರೀವ ಒಂದಿಷ್ಟು ವ್ಯವಸ್ಥೆ ಮಾಡಿದ್ದ. ಅದನ್ನು ಮಾಡಿಬಿಟ್ಟು ಏನು ಮಾಡಿದ್ದಾನೆ ಮರೆತುಬಿಟ್ಟು ಇವನು ಪಾಡಿಗೆ ಇವನು ಓಲಾಡ್ತಾ ಇದ್ದ ಹೀಗೆ ಅಂತ. ಹಾಗಾಗಿ ಅವಳು ಹೇಳ್ತಾಳೆ ಏನು ಅಂದರೆ, ಇಲ್ಲ, ಸುಗ್ರೀವ ಈಗಾಗಲೇ ವ್ಯವಸ್ಥೆ ಮಾಡಿದ್ದಾನೆ. ಏನು ವ್ಯವಸ್ಥೆ ಮಾಡಿದ್ದಾನೆ ಅಂದರೆ, ಭಾರತ ದೇಶಾದ್ಯಂತ ಎಲ್ಲೆಲ್ಲಿ ಕಪಿಗಳಿದ್ದಾರೋ ಅವರೆಲ್ಲರಿಗೂ ಸಹ ಬರಲಿಕ್ಕೆ ಹೇಳಿದ್ದಾನೆ, ಆ ಆಜ್ಞೆ ಮಾಡಿದ್ದಾನೆ. ಆದರೆ ಮಳೆಗಾಲ ಆದ್ದರಿಂದ ಸ್ವಲ್ಪ ಅವನು ಅದನ್ನೆಲ್ಲ ವಿಳಂಬ ಮಾಡ್ತಾ ಇದ್ದಾನೆ ಅಂಥೇಳಿ ಸ್ವಲ್ಪ ಸಾರಿಸ್ತಾಳೆ ಅವಳು ಹೀಗೆ ಅಂತ. ಅದಕ್ಕಿಂತ ಜಾಸ್ತಿ ಆಕೆಗೆ ಹೇಳ್ತಾಳೆ, ಅಪರೀಕ್ಷಿತ ವೀರ್ಯೇಣ ಸುಗ್ರೀವ ಸಹ ನೇಷ್ಯತಿ. ಸುಗ್ರೀವ ವಿಚಾರ ಮಾಡದೆ ಯಾವ ಕೆಲಸವನ್ನು ಮಾಡುವುದಿಲ್ಲ. ಪ್ರಕೃತ್ಯ ನಿಪುಣ, ಅವನು ಸಹಜವಾಗಿಯೇ ನಿಪುಣ ಇದ್ದಾನೆ. ಆದ್ದರಿಂದ
ನೀನೇನು ಯೋಚಿಸಬೇಕಾದ್ದಿಲ್ಲ. ಯಾಕೆಂದರೆ ಒಂದು ದೊಡ್ಡ ಸೈನ್ಯವನ್ನು ಇವಾಗ ನಾವು ಕಟ್ಟಬೇಕಾಗಿದೆ, ಎಲ್ಲ ವಾನರಿಗೆ ಬರಲಿಕ್ಕೆ ಹೇಳಬೇಕು, ರಾವಣನನ್ನು ಎದುರಿಸ್ಬೇಕು. ನೋಡಿ, ಇವಳು ಹೇಳ್ತಾಳೆ, ಇನ್ನೂ ಸೀತೆ ಪತ್ತೆ ಹಚ್ಚಿ ಆಗಲಿಲ್ಲ, ಆದರೂ ಅವಳು ಹೇಳ್ತಾಳೆ, ಅಂದರೆ ಸುಗ್ರೀವ ಆಲ್ರೆಡಿ ಅವಳಿಗೆಲ್ಲ ಹೇಳಿಬಿಟ್ಟಿದ್ದಾನೆ ಪೂರ್ತಿ ಹೀಗೆ ಅಂತ. ರಾವಣನ ಹತ್ರ ಹೆಚ್ಚಿಗೆ ಇರಲಿಲ್ಲ ಸೈನ್ಯರು, ಎಷ್ಟಿದ್ರಂತೆ ಗೊತ್ತಾ? 36,100 ಕೋಟಿ ರಾಕ್ಷಸರಿದ್ರಂತೆ ಅವನ ಹತ್ರ. ಅಂತ ತನ್ನ ಗಂಡ ವಾಲಿ ನನಗೆ ಹೇಳ್ತಿದ್ದ ಅಂಥೇಳಿ ತಾರೆ ಲಕ್ಷ್ಮಣನಿಗೆ ಹೇಳ್ತಾಳೆ ಈ ಮಾತನ್ನು. ಇಷ್ಟೊಂದು ರಾಕ್ಷಸರನ್ನು ಅವನು ಒಟ್ಟಾಕಿದ್ದ. ರಾಮಾವತಾರ ಯಾಕಾಗಬೇಕಾಯಿತು ಗೊತ್ತಾಯ್ತಲ್ಲ, ಅಷ್ಟೇ ಅದರ ಹಿಡನ್ ಆದಂಥ ಅಜೆಂಡಾ. ಇಷ್ಟು ಆದ ಮೇಲೆ ಇಲ್ಲ ಯೋಚನೆ ಮಾಡಬೇಡ, ಅವನು ಖಂಡಿತವಾಗಿಯೂ ಸಹ ನಿಮಗೆ ಸಹಾಯ ಮಾಡಲಿಕ್ಕೆ ಬರ್ತಾನೆ ಅಂತ ಹೇಳಿ ತಾರೆ ಸಮಾಧಾನ ಪಡಿಸ್ತಾಳೆ. ಲಕ್ಷ್ಮಣ ಸ್ವಲ್ಪ ಅವನ ಮುಖದ ಬಣ್ಣ ಬದಲಾದಾಗ ಅಷ್ಟೊತ್ತಿಗೆ ಸುಗ್ರೀವ ಮುಖ ಈ ಕಾಲ ತೊಳ್ಕೊಂಡು ಸ್ವಲ್ಪ ಇವತ್ತಿನ ಭಾಷೆ ಹೇಳಬೇಕಂದ್ರೆ ಫ್ರೆಶ್ ಅಪ್ ಆಗಿ ಬಂದಿದ್ದಾನೆ. ಬಂದು ಹೇಳ್ತಾನೆ, ನನ್ನಿಂದ ಅಪರಾಧ ಆಗಿದೆ, ಕ್ಷಮಿಸು. ನೋಡಿ, ಈಗ ಒರಿಜಿನಲ್ ಸುಗ್ರೀವ ಆಗ್ತಾ ಇದ್ದಾನೆ ಅವನು. ನನ್ನನ್ನು ಕ್ಷಮಿಸ್ಬಿಡು, ಖಂಡಿತವಾಗಿಯೂ ಸಹ ಅಣ್ಣನಾದಂಥ, ಅಂದರೆ ನಿನ್ನ ಅಣ್ಣನಾದಂಥ ರಾಮನಿಗೆ ನಾನು ಸಹಾಯ ಮಾಡಿಯೇ ಮಾಡ್ತೇನೆ. ಉಪಕಾರಕ್ಕೆ ಅಪಕಾರ ಮಾಡುವ ಕೃತಜ್ಞ ನಾನಲ್ಲ. ರಾಮನಿಗೆ ಸಹಾಯ ನನ್ನಂಥವ್ರು ಮಾಡಬೇಕಾದದ್ದು ಬೇಕಾ? ಸಹಾಯ ಕೃತ್ಯಂ ಕಿಂ ತಸ್ಯ ಏನ ಸಪ್ತ ಮಹಾದ್ರಮಾಹ. ನಾವು ರಾಮನಿಗೆ ಸಹಾಯ ಮಾಡೋದು ಅಂದರೆ ಲೋಕದ ದೃಷ್ಟಿಯಲ್ಲಷ್ಟೇ ಅದೊಂದು ನೆಪ. ಆದರೆ ವಾಸ್ತವಿಕ ರಾಮನಿಗೆ ನನ್ನಂಥವ್ರ ಸಹಾಯ ಬೇಕಿಲ್ಲ. ಯಾವಾತ ಒಂದೇ ಒಂದು ಬಾಣದಿಂದ 7 ಸಾಲ ಮರಗಳ ತಲೆಯನ್ನು ತೆಗೆದನೋ ಅವೆಲ್ಲವೂ ಸಹ ಪರ್ವತದೊಳಗೆ ಹೋಗಿ ಅಡಗಿ ಕ್ಷಣಕಾಲದಲ್ಲಿ ಮೇಲೆದ್ದು ಬಂದು ಮತ್ತು ಪುನಃ ಒಂದೇ ಬಾಣವಾಗಿ ತನ್ನ ಬತ್ತಳಿಕೆಯನ್ನು ಸೇರಿಕೊಂಡುವೋ ಅಂಥ ರಾಮನಿಗೆ ನಾನೂ ಒಬ್ಬ ಸಹಾಯ ಮಾಡುವನು. ಹಾಗೆ ಅಂತ ಸಹಾಯ ಮಾಡೋದಿಲ್ಲ ಅಂತೆಲ್ಲ, ಈಗಾಗಲೇ ವ್ಯವಸ್ಥೆ ಮಾಡಿದ್ದೇನೆ, ಖಂಡಿತವಾಗಿಯೂ ಸಹ ಸಹಾಯ ಮಾಡ್ತೇನೆ. ಸೀತಾಂ ಪ್ರಾಪ್ಸ್ಯತೆ ಧರ್ಮಾತ್ಮ. ಈಗ ಎಚ್ಚರ ಆಯಿತು ಅವನಿಗೆ. ರಾಮ ಖಂಡಿತವಾಗಿಯೂ ಸಹ ಸೀತೆಯನ್ನು ಪಡ್ಕೊಳ್ತಾನೆ. ಧರ್ಮಾತ್ಮ ವಧಿಷ್ಯತಿ ಚ ರಾವಣಂ. ನೋಡಿ, ಇಲ್ಲೆಲ್ಲ ಫ್ಯೂಚರ್ ಟೆನ್ಸ್, ವಧಿಷ್ಯತಿ. ಖಂಡಿತವಾಗಿಯೂ ಸಹ ರಾಮ ಅವನು ಸಾಯಿಸ್ತಾನೆ. ಸಹಾಯ ಮಾತ್ರೇಣ ಮಯ ರಾಘವಸ್ವೇನ ತೇಜಸ. ನಾನು ಸುಮ್ಮನೆ ಅವನ ಜೊತೆಗಿರೋದಷ್ಟೇ, ಎಲ್ಲವನ್ನೂ ಮಾಡುವವನು ರಾಮನೇ. ಸಹಾಯ ಕೀರ್ತಂ ಕಿಂತಸ್ವ ಏನ ಸಪ್ತ ಮಹಾದ್ರುಮಾಹ ಶೈಲಶ್ಚ ವಸುಧಾ ಚೈವ ಬಾಣೇನ ಐಕೇನ ದಾರಿತಾಹ. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾನೆ ಅವನು, ಧನುರ್ವಿಸ್ಫಾರಯಾನಸ್ಯ ಯಸ್ಯ ಶಬ್ದೇನ ಲಕ್ಷ್ಮಣ. ಆ ರಾಮನ ಧನುಷ್ಠೇಂಕಾರದಿಂದಲೇ ಇಡೀ ಕಿಷ್ಕಿಂಧ ನಗರ ಆಗ ಒಂದ್ಸಲ ನಡುಗಿ ಹೋಗಿದೆ. ಮಧ್ಯದಲ್ಲಿ ಒಂದು ವಿಷಯ ಹೇಳಬೇಕು ನಾನು. ಈ ಕಿಷ್ಕಿಂಧೆ ಅವರಿಗೆ, ಇವರೆಲ್ಲ ಹೇಳಿ ಕೇಳಿ ವಾನರರು ತಾನೆ, ಇವರಿಗೆ ಈ ಧನುರ್ವಿದ್ಯೆ ಅಷ್ಟಾಗಿ ಪರಿಚಯ ಇರಲಿಲ್ಲ ಅಂತ ಕಾಣುತ್ತೆ ನೋಡಿದರೆ. ವಾಲಿಗೆ ಅಷ್ಟೋ ಪರಿಚಯ ಇತ್ತು, ಚೂರುಪಾರು. ಆದರೆ ಧನುರ್ವಿದ್ಯೆ ವಿಶೇಷವಾದಂಥ ನೈಪುಣ್ಯ ಅಯೋಧ್ಯೆಯಲ್ಲಿರುವಂಥ ರಾಮಾದಿಗಳಿಗಿತ್ತು. ಆ ಕಡೆ ಲಂಕೆಗೆ ಹೋದರೆ ರಾವಣಾದಿಗಳಿಗೆ ಮಾಯಾವಿದ್ಯೆ ಪರಿಚಯ ಇತ್ತು. ಮಧ್ಯದಲ್ಲಿರುವಂತಹ ಈ ಕಿಷ್ಕಿಂಧೆಯವರಿಗೆ ಏನಿದ್ರೂ ಸಹ ಏನು ಹೇಳಬೇಕು ಅಂದರೆ ಮುಷ್ಟಾಮುಷ್ಟಿ, ಅಂದರೆ ಮಲ್ಲಯುದ್ಧ ಅವರಿಗೆ ಜಾಸ್ತಿ ಪರಿಚಯ. ಏನೇನು ಸಿಗ್ತದೋ ಅದನ್ನು ಎತ್ತಿ ಇನ್ನೊಬ್ಬನ ಮೇಲೆ ಬಿಸಾಡೋದು ಹೀಗೆ ಅಂತ. ಬಂಡೆ ಎತ್ತೋದು, ಪರ್ವತ ಎತ್ತೋದು, ಹಿಂಗಿದ್ದೇ ಕೆಲಸ ಅಷ್ಟೇ ಹೊರತು ನೇರ ಬಾಣ ಬಿಟ್ಟು ಶತ್ರುಗಳನ್ನು ಸಾಯಿಸುವಂಥ ಒಂದು ಕಲೆ ಅವರಿಗೆ ಈ ಅಯೋಧ್ಯ ನಗರದವರಿಗೆ ಇರುವಷ್ಟು ಆ ಒಂದು ಕೌಶಲ್ಯ ಇರಲಿಲ್ಲ. ಹಾಗಾಗಿ ಆತ ಹೇಳ್ತಾನೆ, ಧನುರ್ವಿಸ್ಫಾರಯಾನಸ್ಯ ಯಸ್ಯ ಶಬ್ದೇನ ಲಕ್ಷ್ಮಣ ಸಶೈಲ ಕಂಪಿತ ಭೂಮಿ ಸಹಾಯಸ್ತಸ್ಯ ಕಿನ್ನುವೈ. ಇಂಥ ರಾಮನಿಗೆ ನನ್ನಂಥವ್ರ ಸಹಾಯ ಬೇಕಾ? ಅನುಯಾತ್ರಾಂ ನರೇಂದ್ರಸ್ಯ. ಅವನು ಮುಂದಕ್ಕೆ ಹೋದ್ರೆ ನಾನು ಹಿಂದಕ್ಕೆ ಹೋಗೋದಷ್ಟೇ ನನ್ನ ಕೆಲಸ. ಕರಿಷ್ಯೇಹಂ ನರರ್ಷಭ ಗಚ್ಚತೋ ರಾವಣಂ ಹಂತಂ ವೈರಿಣಂ ಸಪುರಸ್ಸರಂ. ಆದ್ದರಿಂದ ಖಂಡಿತವಾಗಿಯೂ ಸಹಾಯ ಮಾಡ್ತೇನೆ. ಆದರೆ ಒಂದು ಮಾತು ಇನ್ನೊಂದು ಸಲ ರಾಮನಿಗೆ ಹೇಳಬೇಕೇನು, ಯದಿ ಕಿಂಚಿತ್ ಅತಿಕ್ರಾಂತಂ ವಿಶ್ವಾಸಾತ್ ಪ್ರಣಯೇನವ. ನಾನು ರಾಮನಿಗೆ ಕೊಟ್ಟ ಮಾತಿನಂತೆ ಸಹಾಯ ಮಾಡೋ ವಿಷಯದಲ್ಲಿ ಸ್ವಲ್ಪ ತಡ ಮಾಡಿದ್ದಾಯಿತು. ಹಾಗೆ ತಡ ಮಾಡೋದಕ್ಕೆ ಕಾರಣ ರಾಮನ ಮೇಲಿರುವಂಥ ಅತಿಯಾದ ವಿಶ್ವಾಸ.
ಚೂರುಪಾರು ತಪ್ಪನ್ನು ಮಾಡಿದರೆ ರಾಮ ಕ್ಷಮಿಸ್ತಾನೆ ಅಂತ. ಯಾಕೆಂದ್ರೆ ಹಿಂದೆ 2 ಸಲ ಕ್ಷಮಿಸಿದ್ದಾನಲ್ಲ ನನ್ನನ್ನು, ಅಲ್ವಾ? ಮತ್ತು ಪ್ರಣಯೇನ ಅವನ ಮೇಲಿರುವಂಥ ಎಲ್ಲಿಲ್ಲದ ಪ್ರೀತಿ. ಅಷ್ಟೇ ದೊಡ್ಡವರು ನಾವು ಮಾಡಿದ ತಪ್ಪನ್ನು ಕ್ಷಮಿಸ್ತಾರೆ ಅಂತ ಗೊತ್ತಾದಾಗ ಮನೆಯಲ್ಲಿ ಮಕ್ಕಳು ತಪ್ಪು ಮಾಡೋದು ಹೆಚ್ಚು, ಅಲ್ವಾ? ಹಾಗೆ ಹೇಳ್ತಾನೆ, ಪ್ರೇಷ್ಯಸ್ಯ ಪ್ರೇಷ್ಯಸ್ಯ ಕ್ಷಮಿತವ್ಯಂ ಮೇನ ಕಶ್ಚಿನ್ ಅಪರಾಧ್ಯತೆ. ಅಷ್ಟೇ ಅಲ್ಲ ಲಕ್ಷ್ಮಣ, ಜೀವನದಲ್ಲಿ ತಪ್ಪು ಮಾಡದೇ ಇರುವವರು ಯಾರು? ಎಲ್ಲರೂ ತಪ್ಪು ಮಾಡ್ತಾರೆ. ತಪ್ಪು ಮಾಡುವುದು ತಪ್ಪಲ್ಲ, ತಪ್ಪು ಮಾಡಿದವನು ನಾನು ತಪ್ಪು ಮಾಡಿದೆ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವುದು ದೊಡ್ಡತನ. ನಾನು ತಪ್ಪನ್ನೇ ಮಾಡಲಿಲ್ಲ ಅನ್ನೋದು ಇನ್ನೊಂದು ಅಪರಾಧ. ಆದರೆ ಸುಗ್ರೀವ ಇವತ್ತು ಆ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ನಾನು ಖಂಡಿತವಾಗಿಯೂ ಸಹ ನನ್ನ ತಪ್ಪನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಇತಿ ತಸ್ಯ ಬ್ರುವಾಣಸ್ಯ ಸುಗ್ರೀವಸ್ಯ ಮಹಾತ್ಮನಃ ಅಭವಲ್ ಲಕ್ಷ್ಮಣ ಪ್ರೀತಃ. ಯಾವಾಗ ಸುಗ್ರೀವ ಈ ರೀತಿಯಾಗಿ ಮಾತಿನ ಧಾಟಿಯಲ್ಲಿ ಬಂದನೋ ಆಗ ಲಕ್ಷ್ಮಣನಿಗೆ ಅರ್ಥ ಆಗಿದೆ ಅಂತ, ಪರವಾಗಿಲ್ಲ ಟ್ರ್ಯಾಕಿಗೆ ಬರ್ತಾ ಇದ್ದಾನೆ ಇವನು ಇವಾಗ ಅಂಥೇಳಿ ಅವನ ಬಗ್ಗೆ ಸ್ವಲ್ಪ ಕಾರುಣ್ಯ ಭಾವವನ್ನು ಲಕ್ಷ್ಮಣ ತೋರಿಸ್ತಾನೆ. ಪ್ರೇಮ್ಣ ಚೈನ ಮುವಾಹ. ಆಗ ಸಂತೋಷಪಟ್ಟು ಹೇಳಿದಂತೆ ಆಗಲಿ, ಆದಷ್ಟು ಬೇಗ ಮುಂದಿನ ಸಿದ್ಧತೆಯನ್ನು ಮಾಡಿಸು ಅಂತ ಲಕ್ಷ್ಮಣ ಸುಗ್ರೀವನಿಗೆ ಆಜ್ಞೆ ಮಾಡಿದ. ಅದಾದ ಮೇಲೆ ಮುಂದುವರೆದಾದ ಮೇಲೆ ಏನಾಗುತ್ತೆ ಅಂತಂದರೆ, ಆ ಸುಗ್ರೀವಾಜ್ಞೆ ಬಂದಿತ್ತಲ್ಲ, ಸುಗ್ರೀವಾಜ್ಞೆಯ ಮೂಲ ಶ್ಲೋಕ ಹೇಳಬೇಕು ನಾನು. ಯಾಕೆಂದರೆ ನಿನ್ನೆನೂ ಹೇಳಿದ್ದೇನೆ, ಸುಗ್ರೀವಿಲ್ಲ ಇವತ್ತು ನಮ್ಮ ದೇಶದಲ್ಲಿ. ಅವನ ಆಜ್ಞೆ ಬದುಕಿದೆ, ಎಷ್ಟು ಕಠೋರವಾಗಿತ್ತು ನೋಡಿ. ಅವನಿಗೆ ಇಡೀ ದೇಶದ ಪರಿಚಯ ಹೇಗಿತ್ತು ಅನ್ನೋದನ್ನು ನಾವು ನೋಡಬೇಕು. ಹೇಗಿತ್ತು ಅಂತಂದರೆ, ಮಹೇಂದ್ರ ಹಿಮವತ್ ವಿಂಧ್ಯ ಕೈಲಾಸ ಶಿಖರೇಶು ಚ ಮಂದರೇ ಪಾಂಡುಶಿಖರೇ ಪಂಚಶೈಲೇಶು ಯೇ ಸ್ಥಿತಾ. ಆಂಜನೇಯನನ್ನು ಕರೆದು ಹೇಳ್ತಾನೆ, ನಮ್ಮ ದೇಶದ ಈ ಪರ್ವತದಲ್ಲಿರುವಂಥ ಎಲ್ಲ ಕಪಿಗಳು ಸಹ ಈಗಾಗಲೇ ಅವರಿಗೆ ಒಂದು ಸುತ್ತೋಲೆ ಹೋಗಿದೆ, ಆದರೆ ಮುಖತಃ ಹೇಳಿ ಕಳಿಸ್ತಾ ಇದ್ದೇನೆ ನಿನ್ನ ಮೂಲಕ. ಹೇಳಬೇಕು ನೀನು, ಈ ಜಾಗದಲ್ಲಿರುವಂಥವರೆಲ್ಲರೂ ಸಹ ಬರಬೇಕು. ಯಾವ್ಯಾವ ಜಾಗ ನೋಡಿ, ಸುಗ್ರೀವನಿಗೆ ಎಷ್ಟು ಪರಿಚಯ ಇತ್ತು ಅಂತ. ಮಹೇಂದ್ರ ಪರ್ವತದಲ್ಲಿ ಆವಾಗ ಈ ವಾನರ ಸಂತತಿ ಇತ್ತು. ಮಹೇಂದ್ರ ಪರ್ವತ ಇರೋದು ಎಲ್ಲಿ ಅಂದರೆ ಇವತ್ತಿನ ತಮಿಳುನಾಡು ಮತ್ತು ಕನ್ಯಾಕುಮಾರಿ ಕೇರಳದ ಬಾರ್ಡ್ರಲ್ಲಿರುವಂಥದ್ದು ಮಹೇಂದ್ರ ಪರ್ವತ. ಭಾರತ ದೇಶದ ದಕ್ಷಿಣದ ತುತ್ತ ತುದಿ, ಸಮುದ್ರದ ಭಾಗ ಆ ಕಡೆಗೆ. ಅಂದರೆ ಅಲ್ಲಿ ವಾನರರಿದ್ದಾರೆ ಅನ್ನೋದು ಯಾರಿಗೆ ಗೊತ್ತಿತ್ತು? ಸುಗ್ರೀವನಿಗೆ ಗೊತ್ತಿತ್ತು. ನೆಕ್ಸ್ಟ್ ನೇರ ಬರ್ತಾನೆ, ಹಿಮಾಲಯ ಪರ್ವತ. ಅದು ಬರೋದೆಲ್ಲಿ? ಉತ್ತರದ ತುತ್ತ ತುದಿ. ಎರಡೂ ಸಹ ಗಡಿಗಳು, ಅದು ದಕ್ಷಿಣದ ಗಡಿ, ಇದು ಉತ್ತರದ ಗಡಿ. ಅಲ್ಲಿ ಇದ್ದಾರೆ. ಅದರ ಜೊತೆಗೆ ಮತ್ಪುನಃ ವಿಂಧ್ಯ ಪರ್ವತ ಎಲ್ಲಿರೋದು? ಭಾರತದ ಮಧ್ಯ ದೇಶದಲ್ಲಿರುವಂಥದ್ದು. ಅದಾದಮೇಲೆ ಕೈಲಾಸ, ಹಿಮಾಲಯದ ಪಕ್ಕದಲ್ಲಿಯೇ ಇರುವಂಥದ್ದು ಕೈಲಾಸ. ಇನ್ನೊಂದು ಪರ್ವತ ಉಂಟು ಅಲ್ಲಿ, ಮಂದರಗಿರಿ ಅಂತ. ಅದು ಎಲ್ಲಿ ಬರ್ತದೆ ನನಗೂ ಸರಿಯಾದ ಒಂದು ರೀತಿ ಕಲ್ಪನೆ ಇಲ್ಲ. ಹಾಗಾಗಿ ಒಟ್ಟಾರೆ ಈ ಭಾರತದ ಈ ಎಲ್ಲ ಪ್ರಸಿದ್ಧವಾದಂಥ ಪರ್ವತಗಳಲ್ಲಿ ಆಗ ಈ ವಾನರ ಸಂತತಿ ಇತ್ತು. ಆ ವಾನರ ಸಂತತಿಗೆಲ್ಲ ವಾಲಿ ಅಧಿಪತಿಯಾಗಿದ್ದ. ಆದರೆ ಇವರಿಗೆ ಯಾರಿಗೂ ವಾಲಿ ಮೇಲೆ ಸ್ನೇಹ ಇರಲಿಲ್ಲ. ಅವನ ರಾಜಸತ್ತೆ ಹೆದರಿಕೆಯಿಂದ ವಾಲಿ ಮಾತನ್ನು ಕೇಳ್ತಿದ್ರು. ಆದರೆ ಸುಗ್ರೀವನ ಜೊತೆಗೆ ಅವರಿಗೆ ಸ್ನೇಹವೂ ಇತ್ತು, ಹೆದರಿಕೆಯೂ ಇತ್ತು. ಯಾಕೆಂದರೆ ಸುಗ್ರೀವ ಸಹಜವಾಗಿ ಅಂಥ ಸ್ವಭಾವದವನು, ವಾಲಿಯಂತಹ ಕಠೋರ ವ್ಯಕ್ತಿ ಅಲ್ಲ ಅವನು. ಅದಕ್ಕೋಸ್ಕರ ಧರ್ಮಾತ್ಮ ಅವನು. ಅಷ್ಟು ಹಿನ್ನೆಲೆಯಲ್ಲಿ ಹೇಳ್ತಾನೆ ನೋಡಿ, ಇವರೆಲ್ಲರೂ ಸಹ 10 ದಿನಗಳ ಒಳಗಾಗಿ ಬಂದು ಸೇರಬೇಕು. ಎಲ್ಲಿಗೆ? ಕಿಷ್ಕಿಂಧೆಗೆ. ಯಾರು ಬರೋದಕ್ಕೆ ಒಪ್ಪೋದಿಲ್ವೋ, ಸುಗ್ರೀವಾಜ್ಞೆ ಇದು, ಅವರನ್ನು ಅಲ್ಲಿಯೇ ಮುಗಿಸಿಬಿಟ್ಟು ಬರಬೇಕು. ಸುಗ್ರೀವಾಜ್ಞೆ 2 ಸಲ ಮಾಡ್ತಾನೆ. ಅಂದರೆ ಭಾರತ ದೇಶದ ಪರಿಚಯ ಅವನಿಗೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ನೋಡಿ. ಇದೆಲ್ಲ ಆದದ್ದು ಯಾರಿಂದಾಗಿ? ವಾಲಿಯಿಂದಾಗಿ. ಅವನು ನಡ್ಸ್ಕೊಂಡು ಹೋಗಿದ್ನಲ್ಲ, ಇವನು ನೋಡೋಗಿದ್ದ ಎಲ್ಲ ಕಡೆಗೂ ಸಹ ಅವನಿಗೆ ಗೊತ್ತಿತ್ತು ಯಾರ್ಯಾರು ಏನೇನಿದ್ದಾನೆ. ಅವನು ಹೇಳ್ತಾನೆ, ಇಂತಿಂಥ ದಕ್ಷಿಣದಲ್ಲಿರುವಂಥ ವಾನರ ಸ್ವಭಾವ, ಬಣ್ಣ, ಮುಖ ಹೀಗಿದೆ, ಉತ್ತರದಲ್ಲಿರುವಂಥ ವಾನರರ ಬಾಲ ಹೀಗಿದೆ, ಅವ್ರ ಮೈ ಬಣ್ಣ ಹೀಗಿದೆ, ಅವ್ರ ಸ್ವಭಾವ ಹೀಗಿದೆ, ಅವ್ರ ಆಹಾರ ಇಂಥದ್ದು ಎಲ್ಲ ಹೇಳ್ತಾನೆ. ಅಂದರೆ ಆ ವಾನರ ಸಂತತಿ ಬಗ್ಗೆ ನಾವು ಕೇಳೋದಾದ್ರೆ ಸುಗ್ರೀವನ್ನೇ ಕೇಳಬೇಕು. ಅಷ್ಟು ಚೆನ್ನಾಗಿ ಅವನಿಗೆ ಪರಿಚಯ
ಅದರ ಜೊತೆಗೆ ಅವನು ಹೇಳೋ ಮಾತು 10 ದಿನಗಳ ಒಳಗೆ ಇಲ್ಲಿ ಬಂದು ಸೇರಬೇಕು ಎಲ್ಲರೂ ಸಹ. ಯಾರು ಬರೋದಕ್ಕೆ ಹಿಂದೇಟಾಗ್ತಾರೋ ಅವ್ರನ್ನ ಅಲ್ಲಿಯೇ ಮುಗಿಸ್ಬರ್ಬೇಕು. ಸುಗ್ರೀವನ ಆಜ್ಞೆಗೆ ವಿರೋಧ ವ್ಯಕ್ತಪಡಿಸುವವರು ಇರಲೇಬಾರದು, ಅದೇ ಸುಗ್ರೀವಾಜ್ಞೆ ಅಂತ. ಇದು ಒಂದು ಸಲ ಸುಗ್ರೀವಾಜ್ಞೆ ಮಾಡಿದ್ದು. ಇನ್ನೊಂದು ಸಲ ಮತ್ತೆ ಮುಂದೆ ವಾನರೆಲ್ಲರೂ ಸಹ ಸೀತೆಯನ್ನು ಹುಡ್ಕೊಂಡು ಹೋಗ್ತಾರೆ. ಸೀತೆಯನ್ನು ಹುಡ್ಕೊಂಡು ಹೋಗ ಹೇಳ್ತಾನೆ ಅವನು, 1 ತಿಂಗಳ ಅವಧಿ ಕೊಡ್ತೇನೆ ನಿಮಗೆ, 1 ತಿಂಗಳ ಅವಧಿಯೊಳಗೆ ಸೀತೆಯನ್ನು ಹುಡುಕಬೇಕು. ಈ ಕಡೆ ಪೂರ್ವ ದಿಕ್ಕಿಗೆ, ಪಶ್ಚಿಮಕ್ಕೆ, ಉತ್ತರಕ್ಕೆಲ್ಲ ಕಳಿಸಿದ್ದಾನೆ, ಗೊತ್ತಿತ್ತು ಅವನಿಗೆ. ಇಲ್ಲಿ ಇಲ್ವೇ ಅಲ್ಲ, ಅವಳು ಇದ್ದದ್ದು ಅಲ್ಲೇ, ಯಾಕೆಂದರೆ ಕತ್ಕೊಂಡು ಹೋಗೋ ನಮ್ಮ ಅಣ್ಣನ ಫ್ರೆಂಡೇ ಅಂತ ಗೊತ್ತು ಅವನಿಗೆ. ಹಾಗಾಗಿ ದಕ್ಷಿಣ ದಿಕ್ಕಿಗೆ ಹೋಗೋರಿಗೆ ವಿಶೇಷವಾಗಿ ಅದರ ಪರಿಚಯ ಎಲ್ಲ ಕೊಟ್ಟಿದ್ದಾನೆ. ಉದ್ದೇಶಪೂರ್ವಕವಾಗಿ ಆಂಜನೇಯನನ್ನು ಹಾಕಿದ್ದಾನೆ ಅಲ್ಲಿ ಆ ದಿಕ್ಕಿಗೆ, ಅಲ್ಲದೆ ಈ ಕಡೆ ಕಳಿಸ್ಬೋದಿತ್ತಲ್ವ. ಮತ್ತಷ್ಟೇ ಅಲ್ಲ, ರಾಮನಿಗೆ ಹೇಳಿ ರಾಮನ ಮುದ್ರೆ ಉಂಗುರವನ್ನು ಆ ದಿಕ್ಕಿಗೆ ಹೋಗುವ ಆಂಜನೇಯನ ಕೈಗೆ ಯಾಕೆ ಕೊಡಿಸ್ಬೇಕಿತ್ರಿ? ಇದೆಲ್ಲ ಏನು ಹೇಳುತ್ತೆ? ಸುಗ್ರೀವನಿಗೆ ಕರಾರುವಾಕ್ಕಾಗಿ ಗೊತ್ತು. ಮತ್ತಷ್ಟೇ ಅಲ್ಲ, ಈ ಬೇರೆ ಷಷ್ಠೋಟಿ ವಾನರು ಯಾರೂ ಸಹ ಲಂಕೆಗೆ ಹೋಗೋಕ್ಕಾಗಲ್ಲ. ಅವನೇ ಹೇಳ್ತಾನೆ, ಲಂಕೆಗೆ ಸಾಮಾನ್ಯ ಮನುಷ್ಯರು ಹೋಗ್ಲಿಕ್ಕೆ ಆಗೋದಿಲ್ಲ, ಮನುಷ್ಯರು ಪ್ರವೇಶ ಮಾಡೋದು ಸುತರಾಂ ಸಾಧ್ಯ ಇಲ್ಲ, ಅಲ್ಲಿ ವಾನರರು ಎಲ್ಲರೂ ಹೋಗಲಾರರು. ಹಾಗಾಗಿ ಅದಕ್ಕೆ ಯಾರನ್ನು ಹಾಕಿದವನು ಆ ಗುಂಪಿನಲ್ಲಿ? ಆಂಜನೇಯನನ್ನು ಹಾಕ್ತಾನೆ. ಇದೆಲ್ಲ ಏನಾಗುತ್ತೆ, ಸುಗ್ರೀವನಿಗೆ ಕರಾರುವಾಕ್ಕಾಗಿ ಗೊತ್ತಿದೆ ಅಂತ. ಅದಕ್ಕೋಸ್ಕರ ಹೇಳ್ತಾನೆ ಎಲ್ಲರಿಗೂ. ಆದರೆ ಒಂದು ರೂಲ್ ಮಾಡಬೇಕಿದೆ, ಅದ್ರ ಜನರಲ್ ಮಾಡಬೇಕಲ್ಲ, ಒಂದು ದಿಕ್ಕಿನವರಿಗೆ ಮಾತ್ರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾನೆ 30 ದಿನ ನಿಮ್ಗೆ ಅವಧಿ ಕೊಡ್ತೇನೆ, 30 ದಿನಗಳ ಒಳಗಾಗಿ ಸೀತೆಯನ್ನು ನೀವು ಪತ್ತೆ ಹಚ್ಚಲಿಲ್ಲ ಅಂತಾದರೆ ನಿಮ್ಮ ಎಲ್ಲರ ತಲೆ ತೆಗಿತೇನೆ ಅಂತಾನೆ. ಇದು 2ನೇ ಸುಗ್ರೀವಾಜ್ಞೆ. 3ನೇ ಸುಗ್ರೀವಾಜ್ಞೆ ಇವತ್ತು ನಮ್ಮ ದೇಶದಲ್ಲಿ ಇದೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಸುಗ್ರೀವಾಜ್ಞೆಯ ಪ್ರಭಾವ ಹೇಗಿತ್ತೆ. ಒಂದು ಸಲ ಅವನು ಸುಗ್ರೀವಾಜ್ಞೆ ಮಾಡ್ದ ಅಂದರೆ ಎಲ್ಲರೂ ಸಹ ಗಡ 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 ನಡುಕ್ತಾ ಇದ್ರು. ಅಂತಹ ಒಂದು ವ್ಯವಸ್ಥೆ ಇತ್ತು. ಮತ್ತು ಒಳ್ಳೆಯ ಪ್ರಭುತ್ವ ಇರುವಂಥ ಆಳ್ವಿಕೆ ಒಂದು. ವಾಲಿಯ ಆಳ್ವಿಕೆ ಬಗ್ಗೆ ವಾಲ್ಮೀಕಿ ಮುನಿಗಳು ಎಲ್ಲೂ ಸಹ ಮೆಚ್ಚುಗೆ ಮಾತನ್ನು ಹೇಳುವುದಿಲ್ಲ. ಮತ್ತು ಸ್ವತಃ ತಾರೆ ಹೇಳ್ತಾಳೆ ಸುಗ್ರೀವನ ಹೇಗಿತ್ತು ಕೇಳಿದರೆ, ಸುಗ್ರೀವ ಯಾರನ್ನೇ ಆಗಲಿ ಯಾವುದನ್ನಾಗಲಿ ಪರೀಕ್ಷಿಸದೆ ಒಪ್ಪಿಕೊಳ್ಳುವ ಜಾಯಮಾನದವನೇ ಅಲ್ಲ. ಹಾಗಾಗಿ ಸ್ವತಃ ರಾಮನನ್ನೇ ಆತ 2 ಸಲ ಪರೀಕ್ಷೆಗೆ ಒಡ್ಬಿಟ್ಟ. ನೇರವಾಗಿ ಅದನ್ನು ಹೇಳದಿದ್ರೂ ಸಹ ರಾಮನನ್ನು ಪರೀಕ್ಷೆಗೆ ಆತ ಗುರಿಪಡಿಸಿದ್ದಂತೂ ಸತ್ಯ. ಅಷ್ಟು ಹಿನ್ನೆಲೆಯಲ್ಲಿ ಸುಗ್ರೀವ ಅವನು ಒಂದು ರೀತಿಯಲ್ಲಿ ವಿಚಿತ್ರವಾದಂತಹ ಸ್ವಭಾವದವನು. ಸುಗ್ರೀವ ಖಂಡಿತವಾಗಿಯೂ ಸಹ ಆತ ರಾಮನ ವಿಷಯದಲ್ಲಿ ತಪ್ಪನ್ನು ಮಾಡಿದ್ದಾನೆ. ಆದರೆ ಅವನು ಕೆಟ್ಟವನಲ್ಲ. ನಿನ್ನೆನೇ ಹೇಳಿದ್ದೇನೆ, ಮಾನುಷ ಸಹಜವಾದಂಥ ದೌರ್ಬಲ್ಯ ಅವನಲ್ಲುಂಟು. ತಿಳಿಸಿ ಹೇಳಿದಾಗ, ಅವನಿಗೆ ಅರ್ಥ ಮಾಡಿಸಿದಾಗ ಅದನ್ನು ಒಪ್ಪಿಕೊಳ್ಳುವಂಥ ಹೃದಯವೂ ಸಹ ಸುಗ್ರೀವನಿಗೆ ಇತ್ತು. ಹಾಗಾಗಿ ಮೊದಲು ತಪ್ಪು ಮಾಡಿದ, ಆಮೇಲೆ ಅದನ್ನೆಲ್ಲವನ್ನು ಸಹ ಒಪ್ಪಿಕೊಂಡಿದ್ದಷ್ಟೇ ಅಲ್ಲ, ಲಕ್ಷ್ಮಣನ ಮೂಲಕ ಕ್ಷಮೆಯನ್ನು ಕೇಳಿದ. ಯಾರ ಬಗ್ಗೆ ಹೋಗಿ ಕೇಳಬೇಕು? ರಾಮನ ಹತ್ರ ಹೋಗಿ ಕೇಳಬೇಕು ಅಂತ ಹೇಳಿದ. ಹಾಗಾಗಿ ಮುಂದೆ ಸುಗ್ರೀವ ಮತ್ತು ತನ್ನ ಹೆಂಡತಿ ಪರಿವಾರ ಎಲ್ಲರನ್ನೂ ಸಹ, ರಾಜ್ಯ, ಕೋಶ, ಬೊಕ್ಕಸ, ಭಂಡಾರ ಎಲ್ಲವನ್ನೂ ಸಹ ರಾಮನ ಸೇವೆಗೆ ತೊಡಗಿಸ್ತಾನೆ. ಅಷ್ಟೇ ಅಲ್ಲ, ರಾಮನ ಬಗ್ಗೆ ಎಲ್ಲಿಲ್ಲದ ವಿಶ್ವಾಸ ಗಟ್ಟಿಯಾಯಿತು ಅಂತಂದರೆ ಅವನಿಗೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ದಕ್ಷಿಣ ತೀರಕ್ಕೆ ಬಂದಿದ್ದಾರೆ ರಾಮ, ಲಕ್ಷ್ಮಣ ಮತ್ತು ಸುಗ್ರೀವ, ಆಂಜನೇಯ, ಜಾಂಬವಂತ ಎಲ್ಲರೂ ಸಹ ಬಂದಾಗ ಇವನಿಗೆ ರಾವಣನ ಮೇಲೆ ಎಲ್ಲಿಲ್ಲದ ಕೋಪ. ಎಂಥ ಅನ್ಯಾಯ ಮಾಡಿಬಿಟ್ಟ ನನ್ನ ಪ್ರಭು ಅಂತಹ ರಾಮನ ಬಗ್ಗೆ ಅಂತ. ಈಗ ರಾಮನ ಮೇಲೆ ಅವನಿಗೆ ನಿಚ್ಚಳವಾದಂತಹ ಭಕ್ತಿ ಕೆನೆ ಕಟ್ಟಿ ಹೋಗಿದೆ. ಇಂಥ ಸ್ಥಿತಿಯಲ್ಲಿರುವಂತಹ ಆ ಸುಗ್ರೀವ ನೇರವಾಗಿ ಒಬ್ಬನೇ ಜಿಗಿದಿದ್ದಾನೆ ಎಲ್ಲಿಗೆ? ಲಂಕೆಯಲ್ಲಿರುವಂತಹ ಆ ಸುವೇಲ ಪರ್ವತದಲ್ಲಿ. ಅಂದರೆ ಇವ್ರು ದಂಡೆಲ್ಲ ಆಚೆ ಪ್ರಾಯಶಃ ಕ್ರಾಸ್ ಮಾಡಿರಬೇಕು ಅದು ಆವಾಗ. ಅಷ್ಟೊತ್ತಿಗೆ ಹೊರಗಡೆ ಹೋಗಿ ಬಿಡಾರ ಹಾಕಿದ್ದಾರಲ್ಲ, ಅವನು ನೋಡಿದ್ದಾನೆ ರಾವಣ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಆ ಪರ್ವತವನ್ನು ಏರಿ ನೋಡ್ತಾ ಇದ್ದಾನೆ. ಸುಗ್ರೀವ ಅದನ್ನು ಗಮನಿಸಿದ, ಛಂಗ್ ಅಂತ ಜಿಗದವನು ಹೋಗಿ ರಾವಣನಿಗೆ ಹಿಗ್ಗ ಮುಗ್ಗ ಝಾಡಿಸ್ಬಿಟ್ಟ. ಅವನನ್ನು ಹಣ್ಣು ನೀರು ಕಾಯಿ ನೀರು ಮಾಡಿದ.
ರಾಮ ನೋಡ್ತಾನೆ, ಪಕ್ಕದಲ್ಲಿದ್ದಂಥ ಸುಗ್ರೀವ್ ಇಲ್ಲವೇ ಇಲ್ಲ. ಏನಪ್ಪ ಅಂತ ನೋಡಿದರೆ, ಅಲ್ಲಿ ನೋಡಿದರೆ ರಾವಣನಿಗೆ ದೇವೇಶು ಶ್ರಯಧ್ವಂ ಅಂತ ಕೊಡ್ತಾ ಇದ್ದಾನೆ ಇವನು. ರಾಮ ಚಡಪಡಿಸ್ತಾ ಇದ್ದಾನೆ. ಯಾಕೆಂದರೆ ಸುಗ್ರೀವ ಮೂರ್ಧಾಭಿಷಿಕ್ತನ ಅಂತ ರಾಜ. ಸ್ವತಃ ಅವನು ಹೋಗಿ ಆ ಕೆಲಸವನ್ನು ಮಾಡಬಾರದು. ಏನಾದರೂ ಒಬ್ಬನೇ ಹೋದಾಗ ವ್ಯತ್ಯಾಸ ಆಗಿಬಿಟ್ರೆ ಅಪಕೀರ್ತಿ ಯಾರಿಗೆ? ರಾಮನಿಗೆ. ಅದಕ್ಕೋಸ್ಕರ ರಾಮ ತಕ್ಷಣ ಇವನು ಬಂದರೆ ಸಾಕಪ್ಪ ಅಂತ ಅವನನ್ನು ನಿರೀಕ್ಷಿಸ್ತಾ ಇದ್ದ. ಕೊನೆಗೆ ರಾವಣನ ಚೆನ್ನಾಗಿ ಚಚ್ಚಿ ಅವನು ಒಳ್ಳೆ ಗಿರಿಗಿಟಿ ಹೊಡಿಬೇಕು ಹಂಗೆ ಮಾಡಿ ಸುಗ್ರೀವ ಬಂದ. ಯಾಕೆ ಈ ಕೆಲಸ ಮಾಡಿದ ಸುಗ್ರೀವ? ರಾಮಭಕ್ತಿಯ ಪರಾಕಾಷ್ಠೆ ಅಂದೆ. ಮೊದಲಿನ ಸುಗ್ರೀವ ಅಲ್ಲ, ಅವನೀಗ ಪೂರ್ತಿಯಾಗಿ ಬದಲಾವಣೆ ಆಗಿಬಿಟ್ಟಿದ್ದಾನೆ. ಅಷ್ಟೇ ಅಲ್ಲ, ಕೊನೆಗೆ ಈ ಮಧ್ಯೆಯಲ್ಲಿ ಇನ್ನೊಂದು ಕೀಟ್ಲೆ ಮಾಡ್ತಾನೆ ರಾವಣ. ಯಾವಾಗ ಅವನ ಹತ್ರ ಚರ್ಚಿಸಿಕೊಂಡ, ಅವನಿಗೆ ಸ್ವಲ್ಪ ಇವನು ಗುದ್ದಿದಾಗ ವಾಲಿನ ನೆನಪಾಗಿರ್ಬೇಕು, ಪರವಾಗಿಲ್ಲ ಅಣ್ಣನಾಗಿ ಇವನು ಗಟ್ಟಿ ಇದ್ದಾನೆ ಅಂತ. ಕೊನೆಗೆ ಏನು ಮಾಡ್ತಾನೆ, ಅವನೊಂದು ರಾಜಕೀಯವಾದಂಥ ಒಂದು ಪ್ರಲೋಭನೆ ಮಾಡ್ತಾನೆ. ಏನು ಅಂದರೆ, ಒಬ್ಬ ಆ ಶುಕ ಎನ್ನುವಂಥ ತನ್ನ ಮಂತ್ರಿಯನ್ನು, ಗೂಢಚಾರಿಯನ್ನು ಕಳಿಸಿ ಸುಗ್ರೀವನಿಗೆ ಹೇಳ್ತಾನೆ, ಏನಪ್ಪ ಸುಗ್ರೀವ, ನನಗೆ ನಿನಗೆ ಏನೂ ದ್ವೇಷ ಇಲ್ಲ. ಸಾಲದಕ್ಕೆ ನಾನು ನಿಮ್ಮ ಕುಟುಂಬದ ಸ್ನೇಹಿತ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಫ್ಯಾಮಿಲಿ ಫ್ರೆಂಡು ಅಲ್ವಾ. ನಿನ್ನ ಅಣ್ಣ ನಾನು ಗಳಸ್ಯ ಕಂಠಸ್ಯ. ಹಾಗಾಗಿ ನನಗೆ ನಿನಗೆ ದ್ವೇಷವೇ ಇಲ್ಲ. ನೀನು ಯಾಕೆ ಆ ರಾಮನ ಪಕ್ಷ ಸೇರಿಕೊಂಡು ನನಗೆ ಅನ್ಯಾಯ ಮಾಡ್ತಿದ್ದೀಯೆ? ನೀನು ಎಷ್ಟು ಬೇಕೋ ಹೇಳು, ಸೂಟ್ಕೇಸ್ ನಾ ಕಳಿಸ್ತೇನೆ. ಇವತ್ತಿನ ಶಬ್ದ ವ್ಯವಸ್ಥೆ ನಾ ಮಾಡ್ತೇನೆ. ಹಾಗಾಗಿ ನಾಳೆ ಬೆಳಗಾಗೋಷ್ಟೊತ್ತಿಗೆ ನೀನು ಏನು ಮಾಡು, ಪಕ್ಷಾಂತರ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೇನೆ ಅಂದರೆ, ನಾನು ಮೊದಲಿಂದ ಒಂದು ಶಬ್ದ ಹೇಳ್ತಾ ಇದ್ದೇನೆ, ರಾಮಾಯಣ ಆಗಿ ಹೋದ ಕಥೆ ಅಲ್ಲ, ಅದು ನಡೀತಾ ಇರುವಂಥ ಕಥೆ. ಈ ಕಥೆ ನಾಯಕರೆಲ್ಲ ನಮ್ಮ ಅಕ್ಕಪಕ್ಕದಲ್ಲೇ ಇರ್ತಾರೆ, ಅವರು ಬೆಂಗಳೂರಲ್ಲೂ ಇರ್ತಾರೆ, ಇಲ್ಲ ಅಂತ ಹೇಳ್ತೀರಾ? ಹೌದು ತಾನೆ? ಆದ್ದರಿಂದ ನೋಡಿ, ಇದೆಲ್ಲ ಒಂದು ಆದಂಥದ್ದು. ಕೊನೆಗೆ ಅವನು ಹೇಳ್ತಾನೆ, ರಾವಣ ಹಿಂಗೆ ಹೇಳಿದ್ದಾನೆ, ಹಾಗಾಗಿ ನಾನು ಅವನ ಕಡೆಯ ಗೂಢಚಾರಿಯಾಗಿ ಬಂದು ಹೇಳ್ತಾ ಇದ್ದೇನೆ, ಆದಷ್ಟು ಬೇಗ ನೀನು ರಾವಣನ ಕಡೆಗೆ ಬರಬೇಕು. ಹಾಗಾಗಿ ರಾವಣ ನಿನಗೇನು ಅನ್ಯಾಯ ಮಾಡಲಿಲ್ಲ, ಹಾಗಾಗಿ ನೀನು ಯಾಕೆ ರಾಮನ ಕಡೆಗೆ ಸೇರಿಕೊಂಡು ರಾವಣನಿಗೆ ಅನ್ಯಾಯ ಮಾಡ್ತಿದ್ದೀಯೇ ಅಂತ ಕೇಳಿದ್ದಾನೆ ಅಂಥೇಳಿ. ಅಷ್ಟೇ ಅಲ್ಲ, ಕೊನೆಗೆ ವಿಭೀಷಣನನ್ನು ಸೇರಿಸಿ, ಕೊನೆಗೆ ಸುಗ್ರೀವ ಅದಕ್ಕೆಲ್ಲ ಸ್ವಲ್ಪ ಹಾಕೋದಿಲ್ಲ. ಯಾಕೆಂದರೆ ಅವನಿಗೆ ಈಗ ಗೊತ್ತಿತ್ತು, ನನ್ನ ಬದುಕಿನ ಉದ್ಧಾರ ಆಗಬೇಕು ಅಂತಾದರೆ ನಾನು ರಾಮನ ಜೊತೆಗಿರಬೇಕು ಅಂತ. ಯಾವಾಗಲೂ ಅಷ್ಟೇ, ಒಂದು ಸಲ ಮನುಷ್ಯನಿಗೆ ಆ ಪರತತ್ವದ ವಾಸನೆ ಸಂಸ್ಕಾರ ಜಾಗೃತ ಆಯಿತು ಅಂತ ಆದರೆ ಆ ಕ್ಷಣದಿಂದ ಲೌಕಿಕ ವಿಷಯದ ಬಗ್ಗೆ ಸ್ವಲ್ಪ ಉಪೇಕ್ಷೆ ಏನಾಗುತ್ತೆ, ಶುರು ಆಗಿಬಿಡ್ತದೆ. ಮತ್ತು ಈ ಭೌತಿಕ ಪ್ರಪಂಚದ ಸುಖ ಈಗ ಸುಗ್ರೀವನಿಗೆ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅವನು ಈ 4 ತಿಂಗಳಲ್ಲಿ 40 ವರ್ಷ ಅನುಭವಿಸೋದನ್ನೆಲ್ಲ ಅನುಭವಿಸ್ಬಿಟ್ಟಿದ್ದಾನೆ ಅವನು. ಹಾಗಾಗಿ ರಾವಣನ ದುಡ್ಡೂ ಬೇಕಿಲ್ಲ, ಲಂಕೆಯೂ ಬೇಕಿಲ್ಲ, ಅವನು ವಶೀಲಿ ಬೇಕಿಲ್ಲ, ಯಾವುದೂ ಬೇಕಿಲ್ಲ. ಅವನಿಗೆ ಇವಾಗ ಬೇಕಾದವನು ಯಾರು ಅಂದರೆ ರಾಮ 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 ಅಷ್ಟೇ. ಅಷ್ಟೇ ಅಲ್ಲ, ರಾಮನ ಬಗ್ಗೆ ಎಂಥ ಕಾಳಜಿ ಅಂತಂದರೆ, ಮುಂದೆ ರಾವಣ ತನ್ನ ತಮ್ಮನ ಅಂತ ವಿಭೀಷಣನ ಗಡಿಪಾರು ಮಾಡ್ತಾನೆ. ವಿಭೀಷಣ ಬರ್ತಾನೆ, ಬಂದು ಕೇಳ್ತಾನೆ ಹೀಗೆ ಅಂತ, ನಾನು ರಾಮನ ಕಡೆಗೆ ಸೇರಬೇಕು ಹೀಗೆ ಅಂತ ಹೇಳಿದಾಗ ರಾಮ ಕೇಳ್ತಾನೆ ಸಹಜವಾಗಿ ಸುಗ್ರೀವನನ್ನು, ಆಂಜನೇಯನನ್ನೆಲ್ಲ ಏನು ಅಂತ. ಆಗ ಸುಗ್ರೀವ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಸಹ ಇವನನ್ನು ಸೇರಿಸಿಕೊಳ್ಳಬಾರದು. ಯಾಕೆಂದರೆ ದ್ವೇಷಿಯ ತಮ್ಮನಾಗಿದ್ದಾನೆ ಅವನು. ಹಾಗಾಗಿ ಇವನಿನ್ನೇನು ಮನಸ್ಸಲ್ಲಿ ಇಟ್ಕೊಂಡು ಬಂದಿದ್ದಾನೋ ಏನು. ಅದ್ರ ಜೊತೆಗೆ ಇವನ ಅಣ್ಣ ನನಗೆ ಕಳಿಸಿದ್ದಾನೆ, ಗೂಢಚಾರರನ್ನು ಸೂಟಿಸ್ ಕಳಿಸ್ತೇನೆ ಅಂಥೇಳಿ. ಹಾಗಾಗಿ ಇವನೂ ಸಹ ಇನ್ನೇನು ತಂದಿದ್ದಾನೋ ಯಾರಿಗೆ ಗೊತ್ತು. ಆದ್ದರಿಂದ ಯಾವ ಕಾರಣಕ್ಕೂ ಸಹ ಇವನನ್ನು ಸೇರಿಸಿಕೊಳ್ಳಬಾರ್ದು ಅಂದ. ವಿಭೀಷಣನನ್ನು ಸೇರಿಸಿಕೊಳ್ಳಬಾರ್ದು ಅನ್ನೋದು ಉದ್ದೇಶ ಅಲ್ಲ, ಇವನಿಂದಾಗಿ ರಾಮನಿಗೆ ಅನ್ಯಾಯ ಆಗಬಾರದು ಎನ್ನುವುದು ಉದ್ದೇಶ. ಹಾಗಾಗಿ ಮುಂದಿನ ಒಂದೊಂದು ನಡೆಯೂ ಸಹ ಸುಗ್ರೀವನದು ರಾಮನ ಪಕ್ಷಪಾತಿತ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೂ ಸಹ ತೋರಿಸುವಂಥದ್ದು. ಅದಾದಮೇಲೆ ಯುದ್ಧದಲ್ಲಿ ಆ ಕುಂಭಕರ್ಣನೊಂದಿಗೆ ಆಗುವಂತಹ ಸಂದರ್ಭದಲ್ಲೂ ಸಹ ಆತ ತನ್ನ ಆ ರಾಮಭಕ್ತಿಯನ್ನು ಪ್ರಕಟಿಸ್ತಾನೆ. ಇಷ್ಟೆಲ್ಲ ಆದಮೇಲೆ ಕೊನೆಗೆ ಅಯೋಧ್ಯೆಗೆ ಬಂದ ಮೇಲೆ ರಾಮ ಪಟ್ಟಾಭಿಷೇಕದ ಸಂದರ್ಭದಲ್ಲಿ
ರಾಮ ಹೇಳ್ತಾನೆ ಭರತನ ಹತ್ರ, ಭರತ, ಇವನು ಸುಗ್ರೀವ, ಇವನು ಜಾಂಬವಂತ, ಇವನು ಅಂಗದ, ಇವನಿದ್ದಾನಲ್ಲ ಇವನು ಆಂಜನೇಯ ಅಂತೆಲ್ಲ ಪರಿಚಯ ಮಾಡಿಸ್ತಾನೆ. ಯಾಕೆಂದರೆ ಇವರೆಲ್ಲರೂ ಸಹ ನನಗೆ ಅಂದರೆ ಇಡೀ ಈ ರಘುವಂಶಕ್ಕೆ ಸಹಾಯ ಮಾಡಿದಂಥವರಪ್ಪ. ಹಾಗಾಗಿ ಇವರೆಲ್ಲ ಇದ್ದಿದ್ದರಿಂದ ನಾನು ನಿನ್ನ ಅತ್ತಿಗೆಯನ್ನು ಮತ್ತನ ಪಡೆದುಕೊಂಡು ಬರೋದು ಮತ್ತು ರಾವಣನ ಸಂಹಾರ ಮಾಡೋದು ಈ ಕೆಲಸ ಆಯಿತು. ಹಾಗಾಗಿ ಇವರೆಲ್ಲರೂ ಸಹ ನಮ್ಮ ಕುಟುಂಬದ ಗೆಳೆಯರಾಗಿದ್ದಾರೆ ಅಂತ ಹೇಳಿದಾಗ, ರಾಮ ಈ ಮಾತನ್ನು ಭರತನಿಗೆ ಹೇಳಿದಾಗ ರಾಮನ ಹೃದಯ ತಕ್ಷಣ ಭರತನಿಗೆ ಅರ್ಥ ಆಯಿತು. ಹೇಳ್ತಾನೆ ಸುಗ್ರೀವನ ಬಗ್ಗೆ, ನೋಡಿ ಎಂಥ ಮಾತು ಅಂತ. ಸುಗ್ರೀವ, ನನ್ನ ಅಣ್ಣ ನಿನ್ನ ಬಗ್ಗೆ ಇಂಥ ಮಾತನ್ನು ಹೇಳಿದ ಅಂತ ಆದರೆ ನೀನು ನನ್ನ ಅಣ್ಣನಿಗೆ ಮಾಡಿದಂಥ ಉಪಕಾರ ಖಂಡಿತವಾಗಿಯೂ ಸಣ್ಣದಲ್ಲ, ಸತ್ಯವೂ ಹೌದು. ಪ್ರಾಯಶಃ ಸುಗ್ರೀವನ ಸಹಾಯ ಇಲ್ಲದೇ ಇದ್ದಿದ್ದರೆ ರಾಮ ಲಂಕೆಗೆ ಹೋಗುವಾಗ ಸಮುದ್ರಕ್ಕೆ ಸೇತುವೆ ಕಟ್ಟುವ ಕೆಲಸ ಆಗ್ತಾ ಇರಲಿಲ್ಲ. ಇವತ್ತು ಸ್ವಾರಸ್ಯ ಅಂದರೆ ಸುಗ್ರೀವ ಇಲ್ಲ, ಅದು ಸುಗ್ರೀವನ ಆಜ್ಞೆ ಇದೆ ಸರ್ಕಾರದ ಯಾವುದೋ ಕಡತಗಳಲ್ಲಿ. ಆದರೆ ಸುಗ್ರೀವ ಅಂದು ಕಟ್ಟಿಸಿದಂತಹ ಸೇತುವೆ ಎಂದೂ ಸಹ ಉಂಟು ಅಲ್ವಾ? ಆ ಕಪಿಗಳು ಕಟ್ಟಿದಂತಹ ಸೇತುವೆ ಪ್ರಾಯಶಃ ನಿಮ್ಗೆ ಗೊತ್ತಿರಬೇಕು. ಆ ಸೇತುವೆಯನ್ನು ಧ್ವಂಸ ಮಾಡಬೇಕು, ತೆಗೆಯಬೇಕು ಅಂಥೇಳಿ ಹಿಂದಿನ ಸರ್ಕಾರ ಏನೆಲ್ಲ ಸಾಹಸ ಮಾಡಿತ್ತು. ಅದನ್ನು ಕೀಳೋದಕ್ಕೆ ಅಂತ ಹೋದಲ್ಲ, ಎಲ್ಲ ಯಂತ್ರಗಳು ಸಹ ಏನಾದರೂ ಕೇಳಿದರೆ ಹಾಳಾಕ್ಕೊಂಡು ಬಂದು ಅಂತ. ಅಂದರೆ ಅಂದಿನ ನಮ್ಮ ದೇಶದ ಪ್ರಸಿದ್ಧ ಇಂಜಿನಿಯರ್ಗಳೆಲ್ಲ ಯಾರ ಹತ್ರ ಇದ್ದರು? ಸುಗ್ರೀವನ ಸೈನ್ಯದಲ್ಲಿ. ತಮಾಷೆ ಮಾಡ್ತಾ ಇಲ್ಲ ನಾನು. ಇವತ್ತಿನ ಥರ ಇಂಜಿನಿಯರುಗಳು ಅಂತ ಬೋರ್ಡ್ ಹಾಕ್ಕೊಂಡಿರಲಿಲ್ಲ, ಆದರೆ ಅವರ ಸ್ಕಿಲ್ ಇತ್ತಲ್ಲ, ಅಷ್ಟು ಅಸಾಧಾರಣವಾದಂಥ ಸ್ಕಿಲ್ಲು. ಇವತ್ತಿಗೂ ಸಹ ಆ ರಾಮ ಸೇತುವೆ ಅನ್ನೋದುಂಟಲ್ಲ, ಧನುಷ್ಕೋಟಿಯಿಂದ ಮುಂದಕ್ಕೆ, ಅದನ್ನು ಯಾರೂ ಅಲ್ಲಾಡ್ಲಿಕ್ಕಾಗ್ತಾ ಇಲ್ಲ. ಯಾಕೆಂದರೆ ಅದನ್ನು ಹೇಗೆ ನಿರ್ಮಿಸಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಗಾರೆ ಹಾಕಿದ್ರ, ಸುಣ್ಣ ಹಾಕಿದ್ರ, ಸಿಮೆಂಟ್ ಹಾಕಿದ್ರ, ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಅದಕ್ಕೂ ಒಂದು ವಿಶೇಷವಾದಂಥ ಮಂತ್ರವನ್ನು ಹಾಕಿದ್ದಾರೆ. ಯಾಕೆಂದರೆ ಒಂದೊಂದು ಕಲ್ಲನ್ನು ಇಡುವಾಗಲೂ ಸಹ ಆಂಜನೇಯ ಬರೆದು ಹಾಕ್ತಿದ್ದ, ಏನಂತ? ಶ್ರೀರಾಮ 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 ಅಂತ. ಹಾಗಾಗಿ ತಾತ್ಪರ್ಯ ಏನು? ಯಾವುದೇ ಕೆಲಸವನ್ನು ಮಾಡಿರಿ, ಆ ಕೆಲಸ ಮಾಡೋ ಮೊದಲು ಆ ದೈವವನ್ನು, ಪರತತ್ವವನ್ನು ನೆನಪಿಸಿಕೊಂಡು ಮಾಡಿ, ಅದೇನಾಗುತ್ತೆ? ಸಾರ್ಥಕ ಆಗುತ್ತೆ ಅಂತ ಹೇಳಿದ ಒಂದು ಘಟನೆಯಿಂದಾಗಿ ಹಾಗೇ ಆ ಸಮುದ್ರದಲ್ಲಿ ಸೇತುವೆ ನಿರ್ಮಾಣ ಆಯಿತು. ಇವತ್ತಿಗೂ ಸಹ ಅದು ಅಚಲವಾಗಿ ನಿಂತಿದೆ. ಹಾಗೆ ಇರಬೇಕು ಕೂಡ. ಯಾಕೆಂದರೆ ನಮ್ಮ ದೇಶದ ಹೆಗ್ಗುರುತು ಅದು ಅಲ್ವಾ? ಅದಕ್ಕಿಂತ ಜಾಸ್ತಿ ನಾವು ಯಾವನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೇವೋ, ಆ ಮರ್ಯಾದ ಅಂದರೆ ಎಲ್ಲೇ ಸೀಮೆ ಅಂತ ಅರ್ಥ. ಅಂತಹ ಒಂದು ಕೆಲಸ ಆದದ್ದು ಯಾರಿಂದಾಗಿ? ರಾಮನೇ ಅದಕ್ಕೆ ಮುಂದಾಳುತ್ವ ವಹಿಸಿದ್ರೂ ಸಹ ಅದರ ಪೂರ್ತಿ ನೇತೃತ್ವ ವಹಿಸಿದ ಯಾರು? ಸುಗ್ರೀವನ ಕಪಿ ಸೈನಿಕರು. ಆದ್ದರಿಂದ ಗೊತ್ತಪ್ಪ ಅಣ್ಣ, ಈ ಮಾತು ನಿನ್ನ ಬಗ್ಗೆ ಹೇಳಬೇಕು ಅಂತ ಆದರೆ ಅವನ ಹೃದಯ ನಿನ್ನ ಬಗ್ಗೆ ಎಷ್ಟು ಮೆಚ್ಚಿರಬೇಕು ಅಂಥೇಳಿ ಭರತ ಹೇಳುವ ಮಾತು ಅವಾಗ. ಅಸ್ಮಾಕಂ ಚತುರ್ಣಾಂತು ಭ್ರಾತ ಸುಗ್ರೀವ ಪಂಚಮಃ. ಇಷ್ಟು ದಿವಸ ನಾವು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ 4 ಮಾತ್ರ ಸಹೋದರರಾಗಿದ್ವಿ. ಸುಗ್ರೀವ, ಈ ಕ್ಷಣದಿಂದ ನೀನು ನಮ್ಮ 4 ಜೊತೆಗೆ ಸೇರಿ 5ನೇವಾಗಿದ್ದೀವಿ. ಹಾಗಾಗಿ ಅಯೋಧ್ಯೆಯ ಅಣ್ಣ ತಮ್ಮಂದಿರು ಇಂದಿನಿಂದ ಎಷ್ಟು ಜನ? 5 ಜನ ಅಂತಾನೆ ಭರತ ಈ ಮಾತನ್ನು ಹೇಳಿದ ಅಂದರೆ ಅದು ರಾಮನ ಹೃದಯವೇ ಭರತನ ಹೃದಯದಲ್ಲಿ ಕುಳಿತು ಹೇಳಿದಂಥ ಮಾತು. ಹಾಗಾಗಿ ಈ ರೀತಿಯಾಗಿ ತನ್ನ ಒಂದು ರಾಮನಿಷ್ಠೆಯಿಂದ ಸುಗ್ರೀವ ತನ್ನೆಲ್ಲ ಆ ಕೆಲಸಗಳನ್ನು ಸಹ ಮಾಡಿ ಕೊಡ್ತಾನೆ ಮುಂದೆ. ಇಷ್ಟೆಲ್ಲ ಅವನಲ್ಲಿ ಒಳ್ಳೆಯ ಗುಣಗಳು ಆಮೇಲೆ ಬಂದು ಸೇರಿಕೊಂಡು ತನ್ನ ಸರ್ವಸ್ವವನ್ನು ಸಹ ರಾಮನಿಗೆ ಸಮರ್ಪಿಸಿದ. ಆದ್ರೂ ಸಹ ಎಲ್ಲೋ ಒಂದು ಕಡೆಗೆ ಆತ ಆಂಜನೇಯನ ಮಟ್ಟಕ್ಕೆ ಏರುವುದಿಲ್ಲ. ಇವನು ರಾಜ, ಅವನು ಮಂತ್ರಿ, ಏರುವುದಿಲ್ಲ. ಯಾಕೆ ಅಂತಂದರೆ ಹಾಗೆ ಏರಿದ್ದಿದ್ದರೆ ಪ್ರಾಯಶಃ ನಾವು ಆಂಜನೇಯನ ಜೊತೆಗೆ ಸುಗ್ರೀವನಿಗೂ ಪಕ್ಕದಲ್ಲಿ ಒಂದು ಗುಡಿಯನ್ನು ಕಟ್ತಿದ್ವಿ ಅಂತ ಕಾಣುತ್ತೆ. ಆದರೆ ಇವತ್ತು ನಮ್ಮ ದೇಶದಲ್ಲಿ ಆಂಜನೇಯನ ಗುಡಿ ಉಂಟು, ಆದರೆ ಸುಗ್ರೀವನ ಗುಡಿ ಇಲ್ಲ. ಯಾಕೆಂದರೆ ಆಂಜನೇಯನ ಗುಡಿ ಇಲ್ಲದೇ ಇರುವಂಥ ಊರುಗಳೇ ಇಲ್ಲ ಅಲ್ವಾ? ಹೀಗೆ ರಾಮನನ್ನು ಆತ ಹದಪಾಟಿಗೆ ನಂಬದೆ ಲೆಕ್ಕಾಚಾರ ಮಾಡಿದ. ಈತ ಯಾಕೆ ಲೆಕ್ಕಾಚಾರ ಮಾಡಿದೆ ಅಂದರೆ, ಸುಗ್ರೀವ ನಿಮ್ಮ ಪ್ರತಿನಿಧಿ. ನಿನ್ನೆ ಹೇಳಿದ್ದೇನೆ, ನಾವು ಹಾಗೆ ಅಲ್ವಾ? ದೇವ್ರ ಬಗ್ಗೆ ಒಂದೇ ಸಲ ನಂಬಿಕೆ ಬರ್ತದೆ ನಮಗೆ ಇಲ್ಲ. ನಮ್ಮ ಶ್ರದ್ಧೆ
ಅದು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಆಡ್ತಾ ಉಂಟು. ಇಷ್ಟೆಲ್ಲ ಶ್ರದ್ಧೆಯನ್ನು ಮಾಡಿದೆ, ಅಕಸ್ಮಾತ್ತಾಗಿ ಹರಕೆ ಹೊತ್ಕೊಂಡಿದ್ದು ಕೈಗೂಡದೇ ಇದ್ದರೆ ವೇಸ್ಟ್ ಅಲ್ವಾ ಅನ್ನೋ ಭಾವನೆ ಬರ್ತದಲ್ಲ ನಮಗೆ. ಇಂಥ ಈ ಸಂಶಯಗಳು ಗೊಂದಲಗಳು ಆ ಸುಗ್ರೀವನಿಗೂ ಸಹ ಇತ್ತು. ಹಾಗಾಗಿ ಮೊದಲು ರಾಮನನ್ನು ಸಂಶಯದಿಂದ ಕಂಡದ್ದಿದ್ರೂ ಸಹ ಆಮೇಲೆ ಅವನ ಭಕ್ತಿ ರಾಮನ ವಿಷಯದಲ್ಲಿ ಕೆನೆ ಕಟ್ಟಿದೆ. ಹೀಗೆ ಆತ ರಾಮನಲ್ಲಿ ತನ್ನ ಭಕ್ತಿಯನ್ನು ಇರಿಸಿದ. ಆದರೆ ಅವನಿಗೆ ಮಕ್ಕಳಿದ್ರೋ ಇಲ್ವೋ ಗೊತ್ತಿಲ್ಲ. ಪ್ರಾಯಶಃ ಅಣ್ಣನ ಮಗನ ಅಂತಹ ಅಂಗದನಿಗೆ ಅವನು ಪಟ್ಟ ಕಟ್ಟಿರಬೇಕು ಅಂತ ಕಾಣುತ್ತೆ. ಒಟ್ಟಾರೆ ಆ ರಾಮನ ವಿಷಯದಲ್ಲಿ ಅಚಲವಾದಂತಹ ಭಕ್ತಿಯನ್ನಿಟ್ಟಂತಹ ಸುಗ್ರೀವ ರಾಮಭಕ್ತರಲ್ಲಿ ಆತನೂ ಸಹ ಒಬ್ಬನಾದ. ಅಷ್ಟು ಹಿನ್ನೆಲೆಯಲ್ಲಿ ಇವತ್ತಿನ ಸಮಯ ಆಗಿದೆ. ನಾಳೆ ದಿವಸ ಸಾಧ್ಯ ಆದರೆ ಈ ಎಲ್ಲ ಅನರ್ಥ ಪರಂಪರೆಗಳಿಗೆ ಕಾರಣವಾದಂಥ ನಮ್ಮ ದೇಶದ ಮಹಾ ಸ್ತ್ರೀ ಒಬ್ಬಳಿದ್ದಾಳಲ್ಲ, ಶೂರ್ಪಣಖ, ಆದರ್ಶ ಶಿರೋಮಣಿ. ಅವಳ ಬಗ್ಗೆ ಒಂದು ಅರ್ಧ ಗಂಟೆನಾದ್ರು ಚಿಂತನೆ ಮಾಡಬೇಕು. ಯಾಕೆ ಅಂತಂದರೆ ಒಂದೇ ನೆನಪಿಟ್ಕೊಳ್ಬೇಕು ನಾವು, ಇವರೆಲ್ಲ ಇರದೇ ಇದ್ದರೆ ರಾಮಾಯಣ ಪೂರ್ತಿ ಅದು ರಾಮಾಯಣ ಆಗ್ತಾ ಇರಲಿಲ್ಲ ಅಲ್ವಾ. ಹೇಳ್ತಾ ಇಲ್ಲ, ಅಯ್ಯೋ ದೊಡ್ಡ ರಾಮಾಯಣ ಕಂಡ್ರಿ ಅದು ಅಂತ. ಹಾಗಾಗಿ ಈ ದೊಡ್ಡ ರಾಮಾಯಣವೋ ಸಣ್ಣ ರಾಮಾಯಣವೋ ಯಾವುದೋ ರಾಮಾಯಣ ಆಗೋದಕ್ಕೆ ಇವರೆಲ್ಲ ತಮ್ಮದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವಳು ಏನು ಮಾಡಿದ್ದಾಳೆ ಎತ್ತ ಅನ್ನೋದನ್ನು ನಾಳೆ 5:45 ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.